ಈಗ ನಾವು ಸಿಕ್ಕಾಪಟ್ಟೆ ಮಾತಾಡಿದ್ವಿ, ನಿಮ್ಮ ಮಾತು ಕೇಳೋದಕ್ಕೆ ನಮ್ಮ ಪ್ರೆಸ್ ಅವ್ರು ಕಾಯ್ತಾ ಇದ್ದಾರೆ ಸರ್. ಸೊ ಯಾರಿಗೆ ಏನೇ ಪ್ರಶ್ನೆ ಇದ್ರು ಮೈಕ್ ಕೊಟ್ಟಿದೀವಿ, ಉಪ್ಪಿ ಸರ್ ಹತ್ರ ಕೇಳ್ಬೇಕನ್ನೋರು ಕೇಳ್ಬೋದು. ಇಲ್ಲ ಇದೇನಪ್ಪ ಇದು ಇಂಟರ್ವ್ಯೂನ ಗುರುವೇ ನೀವು ಮಾತಾಡಬೇಕು ಸರ್. ಇಲ್ಲ ನೀವು ನಾನು ಮಾತಾಡಿ ಸರ್ ಪ್ಲೀಸ್. ಓಕೆ ನಾನು ಮಾತಾಡ್ಬಿಡ್ತೀನಿ. ಮೊದಲನೇದಾಗಿ ನನಗೆ ಫಸ್ಟ್ ಅನ್ಸಿದ್ದೇನೆಂದ್ರೆ ಈ ಪ್ರೋಗ್ರಾಮ್ ಬರ್ತಿದ್ದಂಗೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲ್ಗೆ ಇರುತ್ತೆ ಅಂತ. ಆ ಡ್ಯಾನ್ಸ್ ಯಾರು ಗುರುವೇ ಅದು? ಆ ಡ್ಯಾನ್ಸು ನಿಜವಾಗ್ಲೂ ಅದೇನೋ ಒಂದು ಬೇರೆ ಲೋಕ ಕ್ರಿಯೇಟ್ ಆಗೋಯ್ತು. ನಿಜವಾಗ್ಲೂ ಅಷ್ಟು ಅದ್ಭುತವಾಗಿ ನೀವು ಎಂಟ್ರಿ ಕೊಟ್ರಲ್ಲ, ಅದು ನಿಜವಾದ ಹೀರೋ ಎಂಟ್ರಿ ಅದು. ಆ ಥರ ಎಂಟ್ರಿ ಕೊಟ್ರೆ ಎಕ್ಸ್ಟ್ರಾರ್ಡಿನರಿ ಅದು. ಸರ್ ಆಕ್ಸಿಜನ್ ಡ್ಯಾನ್ಸ್ ಟೀಮ್ ಅಂತ. ಆಕ್ಸಿಜನ್ ವೆರಿ ಗುಡ್ ವೆರಿ ಗುಡ್. ಎರಡನೇದಾಗಿ ಶಿವಣ್ಣ ಅಲ್ಲಿದ್ದಾರೆ, ಅವ್ರು ಬರ್ತಾ ಇದ್ದಾರೆ. ಅದಕ್ಕೆ ಮುಂಚೆ ನೀವು ಎಕ್ಸ್ಟ್ರಾರ್ಡಿನರಿ ಅರೇಂಜ್ ಮಾಡ್ಕೊಂಡ್ಬಿಟ್ರಿ. ಈ ತರ ಒಂದು ವಿಷಯಲ್ ಅಲ್ಲಿ ಶಿವಣ್ಣನ ಕರೆಸ್ಬಿಟ್ರಿ ಇವ್ರು ಆಲ್ರೆಡಿ. ಅದ್ಭುತ. ನೀವು ಶಿವಣ್ಣ ನೋಡಿರ್ತಾರೆ ಅಲ್ಲಿ, ತುಂಬಾ ಅದ್ಭುತವಾಗಿತ್ತು. ಆಮೇಲೆ ಇನ್ನೊಂದು ನನಗೆ ಅನ್ಸಿದ್ದು ಏನಂದ್ರೆ, ನಮ್ಮ ಮಾಸ್ಟ್ರು ಸತ್ಯ ಅವರೆಲ್ಲ ಮಾತಾಡಿದ್ದು ಎಲ್ಲರೂ ಕೂಡ ಮಾತಾಡ್ತಿರೋದು ನೋಡ್ರೆ ನನಗಿದು ಡೇಟ್ ಅನೌನ್ಸ್ಮೆಂಟ್ ಇವೆಂಟ್ ಅನ್ನಿಸ್ಲಿಲ್ಲ, ಸಕ್ಸಸ್ ಮೀಟ್ ಅನ್ನಿಸ್ತು ನಿಜವಾಗ್ಲು. ನೀವು ಪಿಕ್ಚರ್ನ ಹಂಗ್ ಮಾಡಿದೀವಿ ಹಿಂಗ್ ಮಾಡಿದೀವಿ ಅಂತ ಹೇಳೋದಲ್ಲ, ಅದು ಕಾಣಿಸ್ತಾ ಇದೆ ನಿಮ್ಮ ಮುಖಗಳಲ್ಲಿ. ಆ ಒಂದು ಎಕ್ಸೈಟ್ಮೆಂಟ್ ಇದೆಯಲ್ಲ, ಆ ಖುಷಿ ಇದೆಯಲ್ಲ. ನೋಡಿ 45 ಸೆಕೆಂಡ್ ಮಾತಾಡಿ ಅಂತ ಅವ್ರು 45 ನಿಮಿಷ ಮಾತಾಡ್ಬಿಟ್ರು. ಅದು ಬರ್ಬೇಕು ಆಕ್ಚುಲಿ. ಅದ್ರ ಕ್ರೆಡಿಟ್ ಯಾರು ಹೋಗ್ಬೇಕು ಹೇಳಿ? ನಿಮ್ಮಿಬ್ಬರಿಗೆ. ನಿಜವಾಗ್ಲೂ ಒಬ್ಬ ಡೈರೆಕ್ಟರ್ ಒಬ್ಬ ಪ್ರೊಡ್ಯೂಸರ್ ಈ ಕಾಂಬಿನೇಷನ್ ಅದ್ಭುತ ಅಂತ ಹೇಳ್ಬೇಕು ಸರ್. ನಿಜವಾಗ್ಲೂ ಹೇಳ್ತೀನಿ, ನಿಮ್ಮನ್ನೆಲ್ಲ ಹೊಗಳ್ತಾ ಇದ್ದಾರೆ, ನಿಜವಾಗ್ಲೂ ಅದಕ್ಕೆ ನೀವು ಹೊರತು. ಆಮೇಲೆ ಅದೇ ತರ ನೀವು ಟೆಕ್ನಿಷಿಯನ್ ಆಗಿ ನೀವು ತಮಾಷೆ ನಮ್ಮ ಕಿರುಕುಳನ್ನ ತಡ್ಕೊಂಡು ಸಣ್ಣ ಪುಟ್ಟ ತೊಂದರೆ ಇಟ್ಕೊಂಡಿರ್ತೀವಿ ಪಾಪ. ಆದ್ರೂ ನೀವು ಓಲೈಸ್ಕೊಂಡು ನಿಮ್ಗೆ ಏನ್ ಬೇಕೋ ಅದನ್ನೇ ಮಾಡಿದ್ದೀರಾ. ತುಂಬಾ ವಿಚಿತ್ರವಾಗಿರೋ ಕಾಂಬಿನೇಷನ್. ರಾಜಬಿ ಶೆಟ್ಟರ್ದು ನಂದು ಶಿವಣ್ಣದು ಒಬ್ಬೊಬ್ರದ್ದು ವಿಚಿತ್ರ ಲುಕ್ಕು, ವಿಚಿತ್ರವಾಗಿರೋ ಕತೆ, ಅದ್ಭುತವಾಗಿರುವಂತ ಒಂದು ವಿಷಯ ಇಟ್ಕೊಂಡು ಸಿನಿಮಾ ಮಾಡಿದ್ದೀರಾ. ಐ ವಿಶ್ ಯು ಆಲ್ ದ ಬೆಸ್ಟ್ ಗುರುವೇ. ತುಂಬಾ ಒಳ್ಳೇದಾಗ್ಲಿ. ಜೋಳ ಸೂಪರ್. ನನಗೆ ಅದೇ ಅನ್ಸಿತ್ತು ಜೋಳ. ಕಾಣಿಸ್ತಾ ಇದೆ ಇಲ್ಲಿ ಸಕ್ಸಸ್ ಕಾಣಿಸ್ತಾ ಇದೆ. ನಾವು ನಾಳೆ ಮಾಡೋದು ಬೇಕಾಗಿಲ್ಲ, ಸಕ್ಸಸ್ ಇವತ್ತು ಆಗೋಗಿದೆ. ಅದು ಎಲ್ಲರೂ ಮುಖದಲ್ಲಿ ಕಾಣಿಸ್ತಿದೆ, ಎಲ್ಲರೂ ಮಾತಲ್ಲಿ ಕಾಣಿಸ್ತಾ ಇದೆ. ಅದ್ಭುತ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ ಗುರುವೇ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಿಮ್ಮ ಮುಖದಲ್ಲೂ ಕಾಣಿಸ್ತಾ ಇದೆ. ಶಿವಣ್ಣ, ವಿ ಆರ್ ಆಲ್ ವೇಟಿಂಗ್, ಪ್ಲೀಸ್ ಕಮ್ ಸೂನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಉಪ್ಪಿ ಸರ್. ರಾಜ್ ಅವರೇ, ನಿಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ, ಹಬ್ಬದ ಶುಭಾಶಯಗಳು. ಮೊದಲಿಗೆ ಈ ಸಿನಿಮಾದ ಭಾಗವಾಗಿ, ಜೊತೆಗೆ ಒಬ್ಬ ಕನ್ನಡಿಗನಾಗಿ ಈ ಸಿನಿಮಾದ ಭಾಗವಾಗಿ ನಮ್ಗೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಹೊರಗಡೆ ಹೋದಾಗೆಲ್ಲ ನಮ್ಗೆ ತೋರಿಸೋದಕ್ಕೆ ಸಿನಿಮಾಗಳು ಕಮ್ಮಿ ಇದೆ ಅನ್ನೋದು ನನಗಿರುವಂತದ್ದು. ಒಬ್ಬ ಕನ್ನಡಿಗನಾಗಿ, ಟೆಕ್ನಿಷಿಯನ್ ಆಗಿ ಮೊದಲಿಗೆ ನಾವು ಈ ಅವಕಾಶವನ್ನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ಟೆಕ್ನಿಷಿಯನ್ಗಳಿಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರವಿವರ್ಮ ಅವರು, ಡ್ಯಾನಿ ಮಾಸ್ಟರ್, ಇದ್ರ ಕೆಲಸಗಳನ್ನ ನೋಡ್ತಾ ಇದ್ದಾಗ ನನಗೆ ಎಂತ ಆನಂದ ಆಯ್ತು ಅಂದ್ರೆ, ನನ್ನ ಭಾಗ್ಯ ಇದು. ನಾನು ಫಿಲ್ಮ್ ಸ್ಕೂಲ್ ಇದು, ಅಷ್ಟು ಒಳ್ಳೆ ಕೆಲಸಗಾರ. ಅವರ ಕೆಲಸ ನೋಡ್ತಾ ಈ ಸಿನಿಮಾದಲ್ಲಿ ಅವರು ನಾವು ಎಷ್ಟು ಒಳ್ಳೆ ಸಿನಿಮಾ ಮಾಡ್ಬೋದು ಅನ್ನೋ ಕೆಲಸ ಇಟ್ಕೊಂಡ್ರು. ಜೊತೆಗೆ ಸತ್ಯ ಸರ್ ಅವರ ಸಿನಿಮಾಟೋಗ್ರಫಿ, ಜೊತೆಗೆ ಈ ಸಿನಿಮಾನ ಒಬ್ಬ ಹೊಸ ನಿರ್ದೇಶಕರಿಗೆ ಯಾವ ರೀತಿ ಹೆಗಲಾಗಿ ನಿಲ್ಲಬೇಕು ಅದೆಲ್ಲದೂ ಅವ್ರು ನಿಂತಿದ್ರು. ಜೊತೆಗೆ ಧನು ಮಾಸ್ಟರ್ ಹೇಳಿದ್ದಾರೆ, ಧನು ಅವರು, ಅವರ ಕೊರಿಯೋಗ್ರಫಿ ತುಂಬಾ ಒಳ್ಳೆ ಕೆಲಸ ಸರ್. ಥ್ಯಾಂಕ್ ಯು. ಅಂಡ್ ಅದಾದ್ಮೇಲೆ ಸರ್ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ಅವರಿಗೆ ತುಂಬಾ ಟಾರ್ಚರ್ ಕೊಟ್ಟಿದ್ರೆ ನಾನೇ ಅನ್ಸುತ್ತೆ. ಯಾಕಂದ್ರೆ ಪ್ರತಿ ದಿವಸ ಈಗಲೂ ಫೋನ್ ಮಾಡಿ ಕೇಳ್ತೀನಿ, ಏನಾಗ್ತಾ ಇದೆ ಸರ್ ವಿಷುವಲ್ ಅಂತ. ನನಗೊಂದು ಸ್ಕ್ರೀನ್ ಶಾಟ್ ಕಳಿಸ್ಬೋದಾ ಅಂತ ಕೇಳ್ತಾರೆ ಹೇಳ್ತೀನಿ. ಸರ್ ಆಗಿರ್ಬೋದು, ಅವ್ರ ಪ್ರೊಡ್ಯೂಸರ್ ಆಗಿರ್ಬೋದು. ಯಾಕೆಂದ್ರೆ ಇದ್ರಲ್ಲಿ ನಾನು ಆಕ್ಟರ್ ಮಾಡಿದೀನಿ ಅನ್ನುವಂತ ಯಾವುದೇ ಆಸೆಯಿಂದ ಅಲ್ಲ. ಒಬ್ಬ ಕನ್ನಡಿಗನಾಗಿ ಈ ಸಿನಿಮಾ ನಮ್ಮ ಭಾಷೆಯ ಸಿನಿಮಾ, ಬೇರೆಯವ್ರು ನೋಡ್ಬೇಕು, ನಮ್ಮವ್ರು ನೋಡ್ಬೇಕು ಅನ್ನೋದು ನನಗಿರುವಂತ ತುಂಬಾ ದೊಡ್ಡ ಸ್ವಾರ್ಥ. ಅದರಿಂದಾಗಿ ಪ್ರತಿ ಸತಿ ಕೇಳ್ತಾ ಇರ್ತಾರೆ. ಜೊತೆಗೆ ಅರ್ಜುನ್ ಜನ್ಯ ಸರ್ ಅವ್ರಿಗೆ ತುಂಬಾ ದೊಡ್ಡ ಥ್ಯಾಂಕ್ಸ್. ಯಾಕಂದ್ರೆ ನಾನು ಈ ಸಿನಿಮಾದಲ್ಲಿ ಮಾಡಲ್ಲ ಅಂತ ಅವ್ರು ಖಾಲಿಗೆಲ್ಲ ಬಿದ್ದಿದೆ. ಯಾಕೆ ಅಂತ ಹೇಳಿದ್ರೆ ನನಗೆ ನಾನು ಡೈರೆಕ್ಷನ್ ಮಾಡ್ಬೇಕು ಸರ್, ಕಾಂಬಿನೇಷನ್ ಡಿಲೇ ಆಗ್ತಾ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಬಟ್ ಅವರು ಅಷ್ಟು ಒತ್ತಾಯ ಮಾಡಿ ಮಾಡಿಸಿದ್ರು, ಇವತ್ತು ನನಗೆ ತುಂಬಾ ಹೆಮ್ಮೆ ಕೊಡ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅರ್ಜುನ್ ಜನ್ಯ ಸರ್ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು. ಆ ಮನುಷ್ಯ ಯಾವ ಕನಸನ್ನ ಕಂಡಿದ್ದಾರೆ ಅದನ್ನ ಅಚೀವ್ ಮಾಡೋಕ್ಕೆ ಅವರು ಯಾವ ಶ್ರಮ ಕೂಡ ಪಡೋದಕ್ಕೆ ತಯಾರಿದ್ದಾರೆ. ಅವರು ನಾನು ನೋಡಿದೀನಿ 3-4 ದಿವಸ ರಾತ್ರಿ ನಿದ್ದೆ ಬಿಟ್ಟು ಬೇರೆ ಯಾವ ಕೆಲಸವನ್ನ ಕಂಪ್ಲೀಟ್ ಮಾಡಿ, ಜೊತೆಗೆ ಇದ್ರ ಮ್ಯೂಸಿಕ್ ಸ್ಕೋರ್ ಮಾಡ್ಕೊಂಡು ಜೊತೆಗೆ ಶೂಟ್ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ತನಕ ಯಾವ ನಿರ್ದೇಶಕ ನನ್ನನ್ನು ಸೇರಿಸಿ ಒಂದು ಸಿನಿಮಾಗೆ ಇಷ್ಟು ದುಡಿಯೋದು ನಾನು ಯಾವತ್ತೂ ನೋಡಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಜೊತೆಗೆ ನಮ್ಮ ನಿರ್ಮಾಣ
ಅಣ್ಣನಿಗೆ ಯಾವತ್ತೂ ನಾನು ಫೋನ್ ಮಾಡ್ತಾನೆ ಇರ್ತೀನಿ, ಅದೇ ಅಣ್ಣ ಏನಾಗ್ತಾ ಇದೆ, ನಮ್ಮ ಬಿಸ್ನೆಸ್ ಸ್ಟಾಕ್ ಏನಾಯ್ತು, ನನಗೆ ಪರಿಚಯ ಯಾರು ಮಾತಾಡ್ಬೋದಾ ಅಂತ. ಯಾಕಂದ್ರೆ ಅಂತ ಒಳ್ಳೆ ಮನಸ್ಸಿನ ಒಬ್ಬ ನಿರ್ಮಾಪಕ. ಈ ಸಿನಿಮಾಗೆ ಏನ್ ಬೇಕು ನನಗೆಲ್ಲ ಕೊಡೋದಕ್ಕೆ ಸಾಧ್ಯ ಅಂತ. ಜೊತೆಗೆ ನನ್ನ ಸೈಜ್ ಕೊಡುವಂತ ಉಪೇಂದ್ರ ಸರ್ ಮತ್ತೆ ಶಿವರಾಜ್ ಕುಮಾರ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಸಣ್ಣ ನಟ ಮಾಡಿದ್ರೆ 10-12 ಸಿನಿಮಾಗಳು, ಅದು ಕೂಡ ಸಣ್ಣ ಸಣ್ಣ ರೋಲ್ಗಳು. ನನ್ನಂತವ್ರನ್ನ ಅಷ್ಟು ಸ್ಪೇಸ್ ಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಜೊತೆಗೆ ಅವ್ರ ಜೊತೆ ಯಾವಾಗಲೂ ಶೂಟ್ ಹಿಂದೆ ಇರಬೇಕಾದ್ರೆ ಶೂಟ್ ಆಗಿ ಒಂದು ಶಾರ್ಟ್ ಹಾಕೊಂಡು ನಾನು ಇಂಟರ್ವ್ಯೂ ನೋಡ್ತಾ ಇದ್ದು, ಅದಕ್ಕೆ ಮಾಡಿದ್ರಿ ಸರ್, ಇದಕ್ಕೆ ಮಾಡಿದ್ರಿ, ಈ ಸಿನಿಮಾ ಮಾಡ್ಬೇಕಾದ್ರೆ ಏನಾಗ್ತಾ ಇದ್ರು, ಉಪೇಂದ್ರ ಸಿನಿಮಾ ಮಾಡ್ಬೇಕಾದ್ರೆ ಏನಾಗ್ತಿದ್ರು ಅಂತ. ನಾನೊಬ್ಬ ಅವರ ಅಭಿಮಾನಿಯಾಗಿ ಅವರಿಬ್ಬರನ್ನ ಆನ್ ಸ್ಕ್ರೀನ್ ನೋಡೋದಕ್ಕೆ 45 ಸಿನಿಮಾಗಳು ಕಾಯ್ತಾ ಇದ್ದೀನಿ. ಯಾಕಂದ್ರೆ ಅದನ್ನ ನೋಡ್ಬೇಕಾದ್ರೆ ಇಲ್ಲಿ ತನಕ ನಾನು ಅವರಿಬ್ಬರಿಗೆ ಈ ತರ ನೋಡಿದ್ರೆ ಅಂತ ನನಗೆ ಅನಿಸಿಲ್ಲ. ಆ ಅನುಭವ ಕಟ್ಕೊಳ್ತಾ ಇರುವಂತ ಇಡೀ ತಂಡಕ್ಕೆ ಕನ್ನಡಿಗನಾಗಿ, ಕನ್ನಡ ಸಿನಿಮಾದ ಅಭಿಮಾನಿಯಾಗಿ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ರಾಜ್ ಅವರೇ. ನಮಗೆ ಈಗಷ್ಟೇ ಜಸ್ಟ್ ನಮ್ಗೆ ನಮ್ಮ ಟೀಮ್ ಕಡೆಯಿಂದ ಒಂದು ಮಾಹಿತಿ ಬಂತು. ಅರ್ಜುನ್ ಸರ್, ಕಂಗ್ರ್ಯಾಚುಲೇಷನ್ಸ್. ನಮ್ಮ ಮೋಷನ್ ವಿಡಿಯೋ ಇಸ್ ಆನ್ ಟ್ರೆಂಡಿಂಗ್ ಯೂಟ್ಯೂಬ್ ಅಲ್ಲಿ. ಸೊ ಇಲ್ಲಿ ಟ್ರೆಂಡಿಂಗ್ ಅಲ್ಲಿ ಇದೆ ಓಪಿ ಸರ್, ಕಂಗ್ರ್ಯಾಚುಲೇಷನ್ಸ್. ಸೊ ನಿಮ್ಮ ಮಾತು ಟ್ರೆಂಡಿಂಗ್ ಡೈರೆಕ್ಟರ್ ಅರ್ಜುನ್ ಸರ್. ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯ ನೆನೆಸ್ಕೊಂತ ಬಂದರೆ ಎಲ್ಲ ಹಿರಿಯರಿಗೆ ನಮಸ್ಕಾರಗಳು. ಥ್ಯಾಂಕ್ ಯು. ಆ್ಯಂಡ್ ಇಲ್ಲಿ ಮೊದಲನೇ ಹೆಸರು ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರನ್ನು ಜಾಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅಣ್ಣ ಗುಣಮುಖರಾಗಿದ್ದಾರೆ, ಬಹಳ ಸಂತೋಷದ ವಿಷಯ ಅದು. ಅವ್ರು ಅಲ್ಲಿಂದಲೇ ನನಗೆ ಎವ್ರಿಡೇ ಅಪ್ಡೇಟ್ ತೊಗೊತಾ ಇದ್ದಾರೆ. ಅವ್ರ ವಿಷಯಸ್ ತಿಳಿಸಿದ್ರು. ಆ್ಯಂಡ್ 45 ಸಿನಿಮಾ ಒಳ್ಳೆಯದಾಗಲಿ. ಏನು ನನಗೆ ಬೈಟ್ಸ್ ಕೇಳೋಕ್ಕಲ್ಲ, ಈ ಟೈಮಲ್ಲಿ ಹೆಂಗಮ್ಮ ಕೇಳೋದಂತ ಅವರೇ ಫೋನ್ ಮಾಡಿ ಅರ್ಜುನ್ ನಾನು ಬೈಟ್ ಕಳಿಸ್ತೀನಿ ಅಂತ ಇವತ್ತು ಅವರೇ ಬೈಟ್ ಕಳಿಸೋದು. ಅದು ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಶಿವರಾಜ್ ಕುಮಾರ್, ಅವ್ರದ್ದು ದೊಡ್ಡ ಚಪ್ಪಾಳೆ ನನಗೆ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಇಂಡಿಯಾಗೆ ಡೈರೆಕ್ಟರ್ ಓನ್ಲಿ ಒನ್ ಡೈರೆಕ್ಟರ್, ಉಪೇಂದ್ರ ಸರ್. ಸರ್ ಐ ಡೋಂಟ್ ನಿಮ್ಗೆ ಯಾವ ರೀತಿ ನಾನು ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ ಸರ್. ನೀವು ಅಂದರೆ ನಮ್ಮ ವೇದಿಕೆಗೆ ಬರೋದೇ ನಮ್ಮ ಪುಣ್ಯ ಸರ್. ನೀವು ಬಂದು ನಿಂತಿದ್ದಾಗ ನನಗೇನೋ ಒಂದು ಒಂದು ಫ್ಯಾನು ಅಥವಾ ಒಂದು ಮಗು ತಂದೆ ನೋಡೋ ಥರ ಒಂದು ಸಣ್ಣ ಇದು ಇಷ್ಟು ದೊಡ್ಡವ್ರು ನಮ್ಮ ಜೊತೆ ಕೂತಿದಾರ ಅಂತ ನಾನು ನೋಡ್ತಿರ್ತೀನಿ. ಆ್ಯಂಡ್ ನಿಮ್ಮ ಅಬ್ಸರ್ವೇಷನ್ ಇಸ್ ಬ್ಯೂಟಿಫುಲ್ ಸರ್. ನೀವು ಯಾರಿಗೂ ಕಾಣದಿರೋದು ನೀವು ಹೇಳ್ತಿದ್ದೀರಾ, ಇವತ್ತು ಇವ್ರ ಫೇಸಲ್ಲಿ ಸಕ್ಸಸ್ ಮೀಟ್ ಥರ ಕಡೆ ಕಾಣ್ತಾ ಇದೆ ಅಂತ. ಅಷ್ಟೇ ಸಾಕು ಸರ್. ನಿಮ್ಮ ಬಾಯಿಂದ ಮಾತು ಬಂದಲ್ಲ, ನಿಜವಲ್ಲೂ ಅದು ಆಗುತ್ತೆ ಅಂತ ನಂಬ್ತೀನಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್ ಸರ್. ಆ್ಯಂಡ್ ಒನ್ ಆಫ್ ದ ಏನು ಹೇಳ್ತಾರೆ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಉಪಿ ಸರ್ ನಮ್ಮ ಸಿನಿಮಾದಲ್ಲಿ. ಅದಕ್ಕೆ ಯಾರ್ಯಾರು ನೋಡಿದರೆ ಎಲ್ಲರೂ ಹೇಳಿದ್ದಾರೆ. ಬಿಕಾಸ್ ಆ ಆಟ ಯಾರು ಆ ಥರ ಒಂದು ಪರ್ಫಾರ್ಮೆನ್ಸಸ್ ಒಂದೊಂದು ಚಾಲೆಂಜಿಂಗ್ ಒನ್ ಶಾಟ್ ಪರ್ಫಾರ್ಮೆನ್ಸ್ಗಳು ಅದೆಲ್ಲ ತುಂಬ ಟಫ್ ಇತ್ತು. ಎಷ್ಟೊಂದು ಅಲ್ಲಿದ್ದ ಎನ್ವೈರ್ಮೆಂಟಲ್ಲಿ ಅದರ ಒನ್ ಶಾಟಲ್ಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ನಾನು ಟಾಪ್ ಕೊಟ್ಟು ಸರ್ ಇದು ಒನ್ ಶಾಟ್ ಸರ್ ಹೀಗೆ ಬೇಕು ಸರ್ ಅಂದಾಗಲ್ಲ ಪಾಪ ಸರ್ ಪ್ರಾಕ್ಟೀಸ್ ಮಾಡಿ ರಿಹರ್ಸಲ್ ಮಾಡಿದ್ರು. ಅಷ್ಟು ದೊಡ್ಡ ನಿರ್ದೇಶಕರು ನನ್ನಂತ ಒಬ್ಬ ಕಿರಿಯ ಕಲಾವಿದನ ಜೊತೆ ನಿಂತಿದ್ದಾರೆ ಅಂದರೆ ಅದಕ್ಕೆ ಅವರು ಡೈರೆಕ್ಟರ್ ಅಂತ ಹೇಳೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಹಿಯರ್. ಆ್ಯಂಡ್ ರಾಜ್ ಬಿ ಶೆಟ್ಟಿ ಸರ್, ನಾನು ಹ್ಯೂಜ್ ಫ್ಯಾನ್ ಆಫ್ ಯು. ನಾನು ನಿಮಗೆ ಗೊತ್ತು, ಅದು ಮೊದಲನೇ ದಿನದಿಂದಾನೇ ಹೇಳ್ತಿರ್ತೀವಿ. ನನ್ನ ಸಿನಿಮಾಗೆ ನೀವು ಒಪ್ಕೊಂಡಿರೋದು ನಿಜವಾಗ್ಲೂ ಇಟ್ಸ್ ಅ ಬ್ಲೆಸ್ಸಿಂಗ್ ಫಾರ್ ಮಿ ಸರ್. ನಾನು ಗೊತ್ತಿಲ್ಲ ಅಷ್ಟು ಈಸಿಯಾಗಿ ಯಾವ ಸ್ಕ್ರಿಪ್ಟ್ಗಳು ಒಪ್ಕೊಳ್ಳಲ್ಲ ಅಂತ. ಬಟ್ ಬಂದ್ಮೇಲೆ ಇವಾಗ ಸೋ ಇನ್ವಾಲ್ಡ್ ಎಷ್ಟೊಂದು ವಿಚಾರ ನಿಮ್ಮನ್ನು ನೋಡಿ ಕಲಿತಾ ಇದ್ದೀನಿ, ಕಲಿಸಿದ್ದೀರ ಎಲ್ಲ ವಿಷಯಗಳು. ಆಸ್ ಎ ಹ್ಯೂಮನ್ ಆಲ್ಸೋ, ಆಸ್ ಎ ಟೆಕ್ನಿಷಿಯನ್ ಆಲ್ಸೋ, ಹ್ಯಾಟ್ಸ್ ಆಫ್ ಟು ಯು. ಆ್ಯಂಡ್ ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಇನ್ ಮೈ ಫಿಲ್ಮ್. ಎವ್ರಿ ಸೀನ್ ಯು ಡನ್ ಇಟ್ ಈಸ್ ಆರ್ಟಿಸ್ಟಿಕ್. ಯಾರ್ಯಾರು ನೋಡಿದಾಗ ಬಂದಿರೋ ಸಿನಿಮಾ ಎಲ್ಲರೂ ಟಾಕಿಂಗ್ ಅಬೌಟ್ ಯುವರ್ ಪರ್ಫಾರ್ಮೆನ್ಸ್. ಟೆಕ್ನಿಷಿಯನ್ಸ್, ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಸಿನಿಮಾದ ನಿಜವಾದ ಓಜಿ, ಒರಿಜಿನಲ್ ಕ್ಯಾಸ್ಟರ್ ರಮೇಶ್ ಕರಿಯಣ್ಣ, ಅವರೇ ನಮ್ಮ ಸಿನಿಮಾದ ಹೀರೋ. ಯಾಕಂದ್ರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ನನಗೆ ಯಾವ ಜನ್ಮದ ಪುಣ್ಯನೂ ಗೊತ್ತಿಲ್ಲ, ಈ ಋಣನ ಹಿಂಗೆ ತೀರಿಸಲಿ ಅಂತಲೂ ಗೊತ್ತಿಲ್ಲ. ನನ್ನ ನಂಬಿ ಇಷ್ಟು ಕೋಟಿ ರೂಪಾಯಿಗಳು ಇವತ್ತು ಈ ಶೋ ಇವತ್ತೇನು ನಾವು ಈ ಒಂದು ಮೀಟ್ ಮಾಡ್ತಾ ಇದ್ದೀವಿ, ಈ ಪ್ರೆಸ್ ಮೀಟಿನ ಪ್ರತಿಯೊಂದು ವಿಚಾರಗಳು ಇಷ್ಟು ಬ್ಯೂಟಿಫುಲ್ ಆಗಿರಬೇಕು, ಡಿಫ್ರೆಂಟ್ ಆಗಿರಬೇಕು ಅನ್ನೋದು ಅವ್ರ ಪ್ಯಾಷನ್. ಸೊ ಅದಕ್ಕೆ ನಾನು ಡಿಸೈನ್ ಮಾಡಿ ಇದೆಲ್ಲ ಮಾಡಿದೆ. ಬಟ್ ಇದೆಲ್ಲವೂ ಸೇರಿ ಅವ್ರಿಗೆ ಬಿಸ್ನೆಸ್ ಮಾಡ್ಕೊಡ್ತೀವಿ, ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ. ಅವ್ರಿಗೆ ಖಂಡಿತ ಒಳ್ಳೆಯದಾಗುತ್ತೆ. ಸೂರಜ್, ಹ್ಯಾಪಿ ಬರ್ತ್ಡೇ. ಗಾಡ್ ಬ್ಲೆಸ್ ಯು ಸೂರಜ್. ಥ್ಯಾಂಕ್ಸ್ ರಿಲೀಸ್ ಮಾಡೋದಕ್ಕೆ. ಆ್ಯಂಡ್ ಬಂದಂಥ ಎಲ್ಲ ಟೆಕ್ನಿಷಿಯನ್ಸ್, ಸತ್ಯ ಹೆಗ್ಡೆ ಸರ್, ರವಿವರ್ಮ ಸರ್, ಆ್ಯಂಡ್ ಕೆ ಮಂಜುಳಣ್ಣ, ಇಂದ್ರಜಿತ್ ಸರ್, ಆ್ಯಂಡ್ ರಾಹುಲ್ ಟಿಟ್ಟೋ, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಹಿಯರ್. ರಾಹುಲ್ ಟಿಟ್ಟೋ ಒಂದು ಚಪ್ಪಾಳೆ ಬರಲಿ, ಅವರೇ ಹಾಡು ಹಾಡಿದ್ದು, ಅವರ ರ್ಯಾಪ್ ಬರೆದಿದ್ದು. ಥ್ಯಾಂಕ್ ಯು ರಾಹುಲ್ ಟಿಟ್ಟೋ. ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಆಲ್ಸೋ ವಾಸ್ ಗ್ರೇಟ್. ಥ್ಯಾಂಕ್ ಯು. ಆ್ಯಂಡ್ ಆಲ್ ಮೈ ಬ್ರದರ್ಸ್ Shreyas, Kiran, and Anna, thank you, Ramli, and thank you for being here. Thank you so much.
ಡೆಬ್ಯೂ ಡೈರೆಕ್ಷನ್ ಅಲ್ಲೇ ಮಲ್ಟಿ ಸ್ಟಾರ್ ಮೂವಿ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅನ್ನೋದು ಒಂದು, ಹಾಗೆ ಡೈರೆಕ್ಟರ್ ಉಪ್ಪಿ ಸರ್ ಮತ್ತೆ ಹೊಸ ಅಲೆಯ ಡೈರೆಕ್ಟರ್ ರಾಜೇಶ್ ಶೆಟ್ಟಿ ಅವರಿಬ್ಬರು ಹಿಂದೆ ಡೈರೆಕ್ಷನ್ ಮಾಡಿ ಪ್ರೂವ್ ಮಾಡಿರೋದ್ರಿಂದ ಅವರಿಂದ ಇನ್ಪುಟ್ಸ್ ಹೇಗಿರ್ತಾ ಇತ್ತು? ಸರ್ ನಾನು ನಿಜವಾಗ್ಲೂ ಇದು ಯಾವತ್ತೂ ಕಲ್ಪನೆಯನ್ನು ಅನ್ಕೊಂಡಿಲ್ಲ ನಾನು ಡೈರೆಕ್ಟರ್ ಆಗ್ತೀನಿ ಅಂತ. ಅದು ತಾನಾಗಿ ಕತೆ ಬಂತು. ಆಮೇಲೆ ಈ ಕತೆಗೆ ಇವರೇ ಅದು ಕರೆಕ್ಟಾಗಿ ಮ್ಯಾಚ್ ಆಗ್ತಾರೆ ಅಂತ ಯಾವ ಧೈರ್ಯದಲ್ಲಿ ಕೇಳಿದೆ ಅಂತ ಇವಾಗ ಜ್ಞಾಪಿಸ್ಕೊಂಡ್ರು ನನಗೆ ಆಶ್ಚರ್ಯ ಆಗುತ್ತೆ. ನಿಮ್ಮ ಕ್ವಶನ್ ಬ್ಯೂಟಿಫುಲ್ ಕ್ವಶನ್ ಸರ್. ನನಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ. ಈಗ ನೆನೆಸ್ಕೊಂಡ್ರು ಉಪ್ಪಿ ಸರ್ ಇದ್ದಾರ ನನ್ನ ಸಿನಿಮಾಲಿ, ಶಿವಣ್ಣ ಇದ್ದಾರ, ರಾಜೇಶ್ ಶೆಟ್ಟಿ ಅವರು ಇದ್ದಾರೆ, 3 ಜನನೂ ಇದ್ದಾರ ಅಂತ ನನಗೆ ಆಶ್ಚರ್ಯ ಆಗಿದೆ. ಬಟ್ ಆ ಕತೆ ಆ್ಯಂಡ್ ದ ಸ್ಕ್ರೀನ್ ಪ್ಲೇ ವಾಸ್ ದ ಹೀರೋ, ಅದು ಎಲ್ಲಾನು ಡ್ರೈವ್ ಮಾಡಿದೆ ಸರ್. ಆ್ಯಂಡ್ 3 ಜನನು ಶಿವಣ್ಣ 150 ಸಿನಿಮಾ ಮಾಡಿದ್ದಾರೆ. ಅವರು ಡೈರೆಕ್ಟರ್ ತಾನೆ. 3 ಬಿಗ್ ಡೈರೆಕ್ಟರ್ಸ್ ಮಧ್ಯದಲ್ಲಿ ಒಂದು ನಾನು ಪುಟ್ಟದಾಗಿ ನಿಂತ್ಕೊಂಡಿದ್ದೆ. ಬಟ್ ಅವರೆಲ್ಲರೂ ಆಶೀರ್ವಾದ ಮಾಡೋರು, ತುಂಬ ಸಪೋರ್ಟ್ ಮಾಡೋರು, ತುಂಬ ಇನ್ಪುಟ್ಸ್ ಕೊಟ್ಟರು. ಆ್ಯಂಡ್ ಬ್ರಿಲಿಯಂಟ್ ಆಗಿ ನನ್ನ ಸಿನಿಮಾನ ಅದನ್ನೊಂದು ಕವರ್ ಮಾಡಿಕೊಟ್ಟಿದ್ದಾರೆ. ಎಸ್ ಸರ್. ರಮೇಶ್ ರೆಡ್ಡಿ ಸರ್ ಅವರಿಗೆ ಇಂಡಿಯನ್ ಸಿನಿಮಾ ಸುಮಾರು 1000 ಕೋಟಿ ದಾಟಾಗಿದೆ ಈಗ. ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ 1000 ಕೋಟಿ ಅಥವಾ ಇನ್ನೂ ಅದಕ್ಕಿಂತ ಹೆಚ್ಚು. ಬಟ್ ಈ ಸಿನಿಮಾ ಆರಂಭ ನೋಡಿದ್ರೆ 1000 ಕೋಟಿ ಆ ರೇಂಜಲ್ಲಿ ಎಲ್ಲೋ ಕಾಣಿಸ್ಕೊಳ್ಳುತ್ತೆ ಒಂದು ರೀತಿಯಲ್ಲಿ. ಕೆ ಮಂಜು ಅವರು ಹೇಳಿದ್ರು 100 ಕೋಟಿ ಅಂತೇಳಿ. ಅಲ್ಲ, ಅದು ಇದು ಪ್ಯಾನ್ ಇಂಡಿಯಾ ಸಿನಿಮಾ. ಹಾಗಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಇಷ್ಟೊಂದು ಎಸ್ಟಾಬ್ಲಿಷ್ ಆಗಿರುವಾಗ ಮತ್ತೆ ಹಾಲಿವುಡ್ ತಂತ್ರಜ್ಞಾನ ಇದರಲ್ಲಿ ಪಾಲ್ಗೊಳ್ಳುವಾಗ ಇದರ ಬಜೆಟ್ ಕುತೂಹಲ ಇದೆ ಸರ್. ಇಲ್ಲ, ಈ ಪಿಕ್ಚರ್ 1000 ಕೋಟಿ 500 ಕೋಟಿ 100 ಕೋಟಿ ಅಂತಲ್ಲ ಸರ್. ಇದು ಏನು ಅಂತ ಹೇಳಿದ್ರೆ ಕಂಟೆಂಟ್ ಆಗಿದೆ. ಆ ಕಂಟೆಂಟ್ ಬಗ್ಗೆ ಎಲ್ಲರೂ ನಾವು ಸ್ವಲ್ಪ ವಿಜಿಲ್ ತೋರಿಸ್ತಾ ಇದ್ದಾಗ ಹೇಳ್ತಾರೆ ಇದು 1000 ಕೋಟಿ 200 ಕೋಟಿ ಅಂತ ಹೇಳ್ಬಿಟ್ಟು ಅವ್ರು ವಿಜಿಲ್ ನೋಡಿ ಹೇಳ್ತಾ ಇದ್ದಾರೆ. ಅದು 1000 ಕೋಟಿ ಆಗುತ್ತೋ 100 ಕೋಟಿ ಆಗುತ್ತೋ 50 ಕೋಟಿ ಆಗುತ್ತೋ ಅದು ಪರಮಾತ್ಮನ ಆಶೀರ್ವಾದ. ಅದು ಆ ಕಂಟೆಂಟ್ ಮೇಲೆ ಆಗ್ತಾ ಇದೀವಿ ನಾವು. ಖಂಡಿತ ಇದು ನೀವು ಹೇಳ್ದಂಗೆ ಇದು ಖಂಡಿತ 100 ಕೋಟಿ ದಾಟತ್ತೆ ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ಖಂಡಿತ ಆಗುತ್ತೆ ಸರ್. ಅರ್ಜುನ್ ಈಗ ಏನಂದ್ರೆ ತಂತ್ರಜ್ಞಾನ ಇಷ್ಟೊಂದು ಮುಂದುವರೆದಿದೆ. ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಮಾನಸಿಕ ಸ್ಥಿತಿಯನ್ನು ಮೀರುತ್ತೆ. ಕೆಲವು ಲಾಜಿಕ್ ಇರಲ್ಲ. ನಾವು ಇಂಡಿಯನ್ ಸಿನಿಮಾದಲ್ಲಿ ಯಾವಾಗಲೂ ಲಾಜಿಕ್ ಹೋಗ್ತೀವಿ. ಈಗ ನೀವು ಈಗ ತೋರಿಸಿರುವಂತಹದ್ದು ಅದು ತುಂಬಾ ಲಾಜಿಕ್ ಅನ್ನು ಮೀರುತ್ತೆ. ವಾರ್ ಫೀಲ್ಡ್ ಏನಿದೆ ಅದು ತುಂಬಾ ದೊಡ್ಡದು, ವಿಶಾಲವಾದದ್ದು. ಅದರ ನೆಲೆ ಹೇಗಿದೆ ಅಂತ ಸ್ವಲ್ಪ ಹೇಳ್ತೀರಾ? ಸರ್ ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ಸ್ ಏನು ಬರುತ್ತೆ ಅದನ್ನ ನೀವು ಫಿಲ್ಮಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಥಿಂಗ್ ಈಸ್ ಇಂಪಾಸಿಬಲ್ ಅಂತ. ಸೊ ಇವಾಗ ನೀವು ಏನು ಆ ಕಥೆನ ಎಳೆಯಕ್ಕೆ ಗೊತ್ತಿಲ್ಲದೆ ಡೈರೆಕ್ಟಾಗಿ ನೋಡಿದ್ರೆ ನೀವು ಹೇಳೋದು ಖಂಡಿತ ಒಪ್ಕೊಂತೀನಿ ಹೇಗೆ ಇದು ಲಾಜಿಕಲಿ ಏನು ಅನ್ನೋದು. ಬಟ್ ಕಥೆನಲ್ಲಿ 101% ಲಾಜಿಕ್ ಇದೆ ಸರ್. ಕಥೆನಲ್ಲಿ ನೀವು ನೋಡೋದು ಯಾರು ಈ ಕ್ವೆಶನ್ ಮಾಡಲ್ಲ. ಆ ಗ್ಯಾರಂಟಿ ನಾನು ಕೊಡ್ತೀನಿ ಸರ್. ಓಕೆ, ಅಲ್ಲಿ ಯಾ ಜನ ಸರ್, ದೊಡ್ಡ ಸಿನಿಮಾಗಳು, ಸ್ಟಾರ್ ಸಿನಿಮಾಗಳು ರಿಲೀಸ್ ಡೇಟ್ ಅನೌನ್ಸ್ ಮಾಡಿದಾಗೆಲ್ಲ ಒಂದು ಭಯ ಇರುತ್ತೆ ಸರ್. ಯಾಕೆಂದ್ರೆ VFX ಕೆಲಸಗಳು ಇನ್ನೂ ತುಂಬಾ ಕಾಡ್ತಾ ಇರುತ್ತೆ, ಎಷ್ಟೋ ಕನ್ಫ್ಯೂಷನ್ ಇರುತ್ತೆ. ಸೊ ರಿಲೀಸ್ ಡೇಟ್ ಆದ್ಮೇಲೆ ಅದು ಮುಂದಕ್ಕೆ ಹೋಗದೆ ನೋಡ್ಕೊಂಡ್ ಬರ್ತಾ ಇದೀವಿ. ಸೊ ಈಗ ಧೈರ್ಯವಾಗಿ ಆಗಸ್ಟ್ 15ಕ್ಕೆ ಬರ್ತಾ ಇದ್ವಿ. ಸೊ ನಮ್ಗೆ ಇದೆ ಸರ್, ಅಷ್ಟಲ್ಲೆಲ್ಲ ಕೆಲಸ ಮುಗಿದು VFX ನಾವು ರೆಡಿಯಾಗಿ ಸಿದ್ಧರಾಗಿ ಬರ್ತೀವಿ ಅಂತ. ಖಂಡಿತವಾಗ್ಲೂ ಸರ್, VFXಗೋಸ್ಕರನೇ ನಾವು ಇಷ್ಟು ಟೈಮ್. ಆ್ಯಕ್ಚುಲಿ ಒಂದು ಸಿನಿಮಾ ರೆಡಿ ಇದೆ, DTS ಮುಗಿದಿದೆ. 95% ಆಫ್ ದ ಮೇನ್ ವರ್ಕ್ ಸಿನಿಮಾ CG ಬಿಟ್ಟು ಎಲ್ಲ ಆಗೋಗಿದೆ. ಫೈನಲ್ ಪ್ರಾಡಕ್ಟ್ ಕೈಯಲ್ಲಿದೆ. CGಗೋಸ್ಕರ ನಾವು ಟೈಮ್ ಕೊಟ್ಟಿದ್ದೀವಿ. ಯಾಕಂದರೆ ನೀವು ಹೇಳಿದಂಗೆ CG ಎಷ್ಟು ಇಂಪಾರ್ಟೆಂಟ್ ಸಿನಿಮಾಗೆ. ಚಿಕ್ಕ ವಿಷಯನೂ ವೆರಿ ಇಂಪಾರ್ಟೆಂಟ್. ನಾವು ಬರೀ ಮೋಷನ್ ವಿಡಿಯೋ ಮಾಡಿದ್ದು ಸರ್. ದಿಸ್ ಇಸ್ ನಾಟ್ ಫಿಲ್ಮ್ CG, ದಿಸ್ ಇಸ್ ಅ ಮೋಷನ್ ವಿಡಿಯೋ. ಇಟ್ ಇಸ್ ಲೈಕ್ ಅ ಕಾರ್ಟೂನ್. ಅದಕ್ಕೆ ನಾವು 1 ವರ್ಷ ಟೈಮ್ ತೊಗೊಂಡಿದ್ದೀವಿ. ಆ್ಯಂಡ್ ಈ ಥರ ಮೋಷನ್ ವಿಡಿಯೋ ನಿಮಗೆ ಯಾರೂ ಮಾಡಿಲ್ಲ. ಮೋಷನ್ ವಿಡಿಯೋಸ್ ಬೇರೆ ಥರ ಮಾಡ್ತಾರೆ. ಬಟ್ ನಾವು ಒಂದು 100 ಸ್ಟೆಪ್ಸ್ ಮುಂದೆ ಹೋಗಿ ಮೋಷನ್ ವಿಡಿಯೋಗೆ 3D ಎಲ್ಲ ಮಾಡಿದ್ದೀವಿ. ಸೊ ಸಿನಿಮಾ ನಾವು ಎಷ್ಟು ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾ ಇದ್ದೀವಿ ಅನ್ನೋದು ಇದು ಹೇಳುತ್ತೆ. ಆ್ಯಂಡ್ ಖಂಡಿತವಾಗ್ಲೂ ಮೇನಲ್ಲಿ ನನಗೆ CG ಫೈನಲ್ ಔಟ್ಪುಟ್ ಬರುತ್ತೆ. ಬಟ್ 2 months ನಾವು CG ಫೈನಲ್ ಔಟ್ಪುಟ್ ಬಂದಮೇಲೆ ನಾವು ಮತ್ತೆ ಏನಾದರೂ ಫೈನ್ ಟ್ಯೂನ್ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಉಪ್ಪಿ ಸರ್, ಪ್ರಶ್ನೆ ನಿಮಗೆ ಸರ್. ಸರ್, ಯಾವುದೇ ಸಿನಿಮಾ ಸಂದರ್ಭದಲ್ಲಿ ಹುಡುಕಾಟ ಜಾಸ್ತಿ ಇರುತ್ತೆ ಸರ್. ನಿಮ್ಮದು ಪ್ರತಿ ಸಿನಿಮಾದಲ್ಲಿ ಟೆಕ್ನಿಕಲ್ ವಿಚಾರವಾಗಲಿ ಹುಡುಕಾಡ್ತಾ ಇದ್ದೀನಿ ಇವಾಗ. ಸೊ ಈ ಸಿನಿಮಾದಲ್ಲಿ ಸರ್, ಆಸ್ ಅ
ಆಗಿ ಅವರೇ ಒಪ್ಕೊಂಡ್ರು ಗುರುಗಳ ಗುರು ಡೈರೆಕ್ಟರ್ ಅಂತ. ಸೊ ಅವರ ಕೆಲಸ ನಿಮ್ಗೆ ಎಷ್ಟು ತೃಪ್ತಿ ಕೊಡ್ತು ಅಂತ? ಅಲ್ಲಿ ಹೋದಾಗ ನಾವು ಆರ್ಟಿಸ್ಟ್ ಅಷ್ಟೇ, ಅವರೇ ಡೈರೆಕ್ಟ್ರು ಅಷ್ಟೇ, ಇನ್ನೇನಿಲ್ಲ. ನಾವು ಆರ್ಟಿಸ್ಟ್, ಅವ್ರು ಏನು ಹೇಳ್ತಾರೆ ಅದು ಕೇಳ್ಕೊಂಡು ಮಾಡ್ತಾರೆ ಅಷ್ಟೇ. ಥ್ಯಾಂಕ್ಸ್. ಎಸ್ ಹಲೋ ಶೆಟ್ರೆ, ಶೆಟ್ರೆ, ರಾಜ್ಬಿ ಶೆಟ್ರೆ, ಶೆಟ್ರೆ ನಿಮಗೆ ರಾಜ್ಬಿ ಶೆಟ್ಟಿ ಅವರೇ ನಿಮ್ಗೆ ಅಲ್ಲಿ ನೀವು ಕರಾಟೆ ಕಲ್ತಿರ್ತೀರಲ್ಲ ಹೇಗೆ ಸಿನಿಮಾದಲ್ಲಿ? ಕರಾಟೆ ಕಲ್ತಿದ್ದೀರಾ ಸಿನಿಮಾಗೋಸ್ಕರ? ಹಾ ಸರ್, ಅಂದ್ರೆ ಕರಾಟೆ, ಓಟ ಎಲ್ಲ ಕಲ್ತಿದ್ದೀನಿ. ಸೊ ಅದ್ರ ಎಲ್ಲ ಸ್ಕಿಲ್ಗಳನ್ನ ಕೂಡ ಸ್ವಲ್ಪ ಯೂಸ್ ಮಾಡ್ಲಿಕ್ಕೆ ಸಿಕ್ಕಿದೆ. ಮತ್ತೆ ಆಕ್ಚುಲಿ ಕೆಲವು ಸಲ ಏನಂದ್ರೆ ಕರಾಟೆ ಕಲ್ತಿಲ್ಲ ಅಂದ್ರೂ ಕೂಡ ಕಲ್ತಿದ್ದೀನಿ ಅಂದ್ರೆ ಸ್ವಲ್ಪ ಏಟ್ ಕಮ್ಮಿ ಬೀಳುತ್ತೆ ಅನ್ನೋ ಒಂದು ತೃಪ್ತಿ ಇರುವಂತಹ ಒಂದು ಸೈಡ್ ಇದೆ. ಅದನ್ನು ಕೂಡ ಇದನ್ನು ನೋಡ್ಬೋದು ಅಂತ ಅನ್ಸುತ್ತೆ ನನಗೆ. ಸಿನಿಮಾಗೋಸ್ಕರ ಕರಾಟೆ ಕಲ್ತಿಲ್ಲ, ಓಟ ಕಲ್ತಿದ್ದೀನಿ, ಓಡಿದ್ದೀನಿ ಸುಮ್ಮನೆ. ಥ್ಯಾಂಕ್ ಯು. ಜನ್ಯ ಸರ್, ಈಗ ನೀವೇನು ರಾಯಬಲ್ ಟೀಸರ್ ತೋರಿಸಿದ್ರಲ್ಲ, ಅದರಲ್ಲಿ ಕೇಳಿದ್ರು ಅವರು, ಬಟ್ ಲಾಜಿಕ್ ಎಲ್ಲೂ ಇಲ್ಲ. ಸಿನಿಮಾ ನಿಂಗೆ ಮ್ಯಾಜಿಕ್ ಇದೆ ಒಪ್ಕೊಂತೀನಿ, ಬಟ್ ಲಾಜಿಕ್ ಇಲ್ಲ. ಸಿನಿಮಾ ನಿಂಗೆ ಇರುತ್ತಲ್ಲ ಹೆಂಗಿರುತ್ತೆ ಸರ್? ಸಿನಿಮಾದಲ್ಲಿ ಏನು ಕತೆಗೆ ಏನು ಬೇಕು 100% ಲಾಜಿಕ್ ಇಲ್ಲದೆ ಒಂದು ಸೀನು ಇಲ್ಲ ಸರ್. ಎವ್ರಿ ಸೀನು ನಿಮಗೆ 200% ಲಾಜಿಕ್ಕು, ನಿಮ್ಗೆಲ್ಲವೂ ಕ್ವಶನ್ಸ್ನ ಆನ್ಸರ್ ಮಾಡುತ್ತೆ ಸಿನಿಮಾ. ಈ ಮೋಷನ್ ವಿಡಿಯೋದಲ್ಲಿ ಸಿನಿಮಾನ ಕೆಲವು ವಿಚಾರಗಳು ಹೇಳುತ್ತೆ ಈ ಕ್ಯಾರೆಕ್ಟರ್ಸು, ಅದು ಏನು ಅನ್ನೋದು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಐ ಥಿಂಕ್ ಎಲ್ಲರ ಪ್ರಶ್ನೆಗಳು ಮುಗ್ದಿದೆ ಅಂತ ಅನ್ಕೊಂತೀನಿ. ಎಸ್, ಥ್ಯಾಂಕ್ ಯು ವೆರಿ ಮಚ್. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ. ಇವರಿಗೆ ಕೊಟ್ರೆ ಸ್ಪಾಟಲ್ಲೇ ಕೈ ತುಂಬ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಮೂರು ಜನ ತಿನ್ಬಿಟ್ಟು ಇಲ್ಲ, ಯಾಕಂದ್ರೆ ಎಳ್ಳು ಬೆಲ್ಲ ತಿಂದಾಗ ಒಂದು ಎಕ್ಸ್ಪ್ರೆಷನ್ ಇರುತ್ತಲ್ಲ, ಅದ್ರದ್ದು ಒಂದು ಫೋಟೋ ಕ್ಯಾಪ್ಚರ್ ಮಾಡ್ತಾರೆ ಸರ್. ನಾನು ಪ್ರೀತಿ ರಾಜ್ಕುಮಾರ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಸಂಕ್ರಾಂತಿ ಹಬ್ಬದ ದಿವಸ 45 ಸಿನಿಮಾ ಬಗ್ಗೆ ಒಂದು ವಿಷಯ ತಿಳಿಸಬೇಕಾಗಿತ್ತು. ಯಾಕಂದ್ರೆ ನಾನು ಉಪೇಂದ್ರ ಅವರು ಹಾಗೂ ರಾಜೇಶ್ ಶೆಟ್ಟಿ ಫಸ್ಟ್ ಟೈಮ್ ಜೊತೆ ಮಾಡ್ತಾರೆ. ಅರ್ಜುನ್ ಜನ್ಯ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಚೊಚ್ಚಲ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಮೇಶ್ ಶೆಟ್ಟಿ ಪ್ರೊಡ್ಯೂಸರ್ ಬಹಳ ಧಾರಾಳವಾಗಿ ಈ ಸಿನಿಮಾಗೆ ಏನು ಮಾಡಬೇಕು ಅದು ಕಾಂಪ್ರಮೈಸ್ ಅಂತ ಮಾತಾಡೋದು. ಅದಕ್ಕೋಸ್ಕರನೇ ಈ CG ವಿಷಯದಿಂದ ವಿಷಯದಲ್ಲಿ ವಿಷಯದಲ್ಲಿ ಬೆಸ್ಟ್ ಕ್ವಾಲಿಟಿ ಕೊಡಬೇಕಾಗೋಸ್ಕರ ಇದುವರೆಗೂ ಕೆನಡಾ ವಾಸ್ ಕಂಪ್ಲೀಟ್ಲಿ ಬರೀ ಹಾಲಿವುಡ್ ಫಿಲ್ಮ್ ಮಾಡ್ತಾರೆ. ಇವಾಗ ಫಸ್ಟ್ ಟೈಮ್ 45 ಸಿನಿಮಾ ಮಾಡ್ತಾರೆ. ಈ ಸಿನಿಮಾದಲ್ಲಿ CG ಮಾಡೋದಕ್ಕೂ ಒಂದು ಪರ್ಪಸ್ ಇದೆ, ಒಂದು ಅರ್ಥ ಇದೆ. ನೋಡಿದ್ರೆ ನೀವು ನಿಜವಾದ ಎಂಜಾಯ್ ಮಾಡ್ತಾರೆ. 3 ಜನ ಪಾತ್ರ ಮಾಡಿರ್ಬೋದು, ಅರ್ಜುನ್ ಜನ್ಯ ಮಾಡಿರುವಂಥ ಟೆಕ್ನಿಕಲ್ ವರ್ಕ್ ಇರ್ಬೋದು, ಸತ್ಯ ಕ್ಯಾಮ್ರಾ ಶಂಕರ್ ನಾನು ಬಹಳ ಅದ್ಭುತ ಮಾಡಿದ್ರೆ. ಸೊ ಇವತ್ತು ಸಂಕ್ರಾಂತಿ ದಿವಸ ಈ ಸಿನಿಮಾ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಅನೌನ್ಸ್ ಮಾಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. 2025 August 15 ಸೊ ಈಗ ಈ ಸಿನಿಮಾ ಆರಿಸಿ ನೀವು ಖಂಡಿತ 100% ಜನ್ಮಿಸುವ ನಂಬಿಕೆ ಇದೆ. ನೋಡಿ, ಮತ್ತೊಮ್ಮೆ ಸಂಕ್ರಾಂತಿ ದಿವಸ ಇಲ್ಲಿ ಬಂದಿರತಕ್ಕ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಮ್ಮ ರಾಮಲಿಂಗ ರೆಡ್ಡಿ ಅಣ್ಣ ಬಂದಿದ್ದಾರೆ, ನಮ್ಮ KVM ಸಾರು, ನಮ್ಮ ಉಪೇಂದ್ರ ಸಾರು, ನಮ್ಮ ಇವರು ಸಂಜಯ್ ಗೌಡರು, ನಮ್ಮ ರಾಜ್ಬಿ ಶೆಟ್ಟಿ ಸಾರು, ನಮ್ಮ ಇಂದ್ರಜಿತ್ ಸಾರು, ಮತ್ತೆ ನಮ್ಮ ರಾಮಚಂದ್ರೇಗೌಡರು, ನಮ್ಮ ಮಂಜಣ್ಣ, ನಮ್ಮ ಕಿರಣ್ ಸರ್. ಮಂಜಣ್ಣ ಹೇಳಿದ್ವಿ ಮಂಜಣ್ಣ. ಇಲ್ಲೆಲ್ಲರೂ ಯಾರು ಹೆಸರು
ಏನಿಲ್ಲ ಅಂದ್ರೆ ತಪ್ಪು ತಿಳ್ಕೊಬೇಡಿ, ಯಾಕಂದ್ರೆ ಇಲ್ಲಿ ನನಗೆ ಅಷ್ಟು ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಇವಾಗ ನಾನು ಕೆಲಸ ಕೊಡಿದ್ದೀನಿ ಸರಿಯಾಗಿ ಕಾಣ್ತಾ ಇಲ್ಲ, ಇಲ್ಲ ನಾನು ನೀಟಾಗಿ ಹೇಳ್ತಾ ಇದ್ದೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ದಯವಿಟ್ಟು ಇಲ್ಲಿ ಬಂದಿರೋದ್ರಾಗೂ ಬಂದು ಇಷ್ಟು ಪ್ರೀತಿಯಿಂದ ಬಂದು ಇಷ್ಟೊತ್ತು ಕೂತ್ಕೊಂಡು ನಮ್ಗೆ ಆಶೀರ್ವಾದ ಮಾಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಅಣ್ಣ. ರಾಘವೇಂದ್ರ ತುಂಬಾ ಥ್ಯಾಂಕ್ಸ್ ಅಣ್ಣ. ನೀವು ಇಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ಬಂದಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಅಣ್ಣ. ನಿಮ್ಗೆ ಥ್ಯಾಂಕ್ ಯು ಸರ್. ಸರ್ ಹೇಳಿದ್ರು ನನಗೆ ಅಷ್ಟೇ ಎಲ್ಲ ಯಾರು ಕಾಣಿಸ್ತಾ ಇಲ್ಲ ಅಂತ. ಉಪ್ಪಿ ಸರ್ ಇದ್ರೆ ಹೇಳಿದ್ರು ಯಾರು ಜಾಸ್ತಿ ಕಾಣ್ತಾ ಇರೋದು ತುಂಬಾ ಒಳ್ಳೇದು, ಅದೊಂದು ಬೇರೆ ಮೂಡ್, ಅದು ಸ್ಪಿರಿಚುವಲ್ ಮೂಡ್ ಅಂತ ಹೇಳಿ. ಸರ್ ನಿಮ್ಮ ಸಮ್ಮುಖದಲ್ಲೇ ನಾನು ಶ್ರೀಯುತ ರಾಮಲಿಂಗಾರೆಡ್ಡಿ ಸರ್ ನಾವು ವೇದಿಕೆ ಮೇಲೆ ಕರೀತೀನಿ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ ಶ್ರೀಯುತ ರಾಮಲಿಂಗಾರೆಡ್ಡಿ ಸರ್, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹಾಗೂ ಮುಸ್ಲಿಂ ಮಿನಿಸ್ಟರ್ ಆಫ್ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್. ನಮ್ಮ ಸ್ನೇಹಿತರು ತೆಗೆದಿರ್ತಕ್ಕಂಥ ರಮೇಶ್ ರೆಡ್ಡಿ ಅವರು 45 ಸಿನಿಮಾ ಹೆಸರು ಹೆಸರಾಂತ ನೆಟ್ಟಿದ್ದಾರೆ. ಅದರಲ್ಲಿ ಉಪೇಂದ್ರ ಅವರು ಮಗಳು ಸಂದರ್ಭ 30 ವರ್ಷ ಮೇಲಾಯಿತು ಚಲನಚಿತ್ರ ಬಂದು. ಅದೇ ರೀತಿ ಶೆಟ್ಟಿ ಇದ್ದಾರೆ, ನಮ್ಮ ಇಂದ್ರಜಿತ್ ಅವರು ಇದ್ದಾರೆ, ಶಿವರಾಜ್ ಕುಮಾರ್ ಅವರು ಇಲ್ಲ ಮಾಡಿದ್ದಾರೆ, ಬರ್ತಾರೆ. ಆರೋಗ್ಯವಾಗಿ ಬರಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡೋಣ. ಡೈರೆಕ್ಟರ್ ಅರ್ಜುನ್ ಅವರು ಮತ್ತು ಯಾರೇ ನಿರ್ಮಾಪಕರು ರಮೇಶ್ ರೆಡ್ಡಿ ಅವರು ಚಲನಚಿತ್ರ ತೆಗೆದಂಥ ಸಂದರ್ಭದಲ್ಲಿ ಒಳ್ಳೆಯ ಚಲನಚಿತ್ರ ತೆಗೆಯಬೇಕು ಅಂತ ಆಸೆ ಇರುತ್ತೆ. ಜೊತೆಗೆ ಆಹ್ವಾನ ಮಾಡಬೇಕು. ಆ ದಿಕ್ಕಲ್ಲಿ ನಮ್ಮ ಡೈರೆಕ್ಟರು ಮತ್ತು ಆ್ಯಕ್ಟ್ರಸ್ಸು ಆ್ಯಕ್ಟರ್ಗಳು ಎಲ್ಲರೂ ಕೂಡ ಅವರವರ ಶಕ್ತಿ ಮೀರಿ ತಾವು ನಟನೆ ಮಾಡಿರ್ತೀರ. ಮತ್ತು ಈ ಚಲನಚಿತ್ರ ಮಾಡುವಂಥ ಸಂದರ್ಭದಲ್ಲಿ ಉಪೇಂದ್ರ ಅಂತ ಹಿರಿಯ ನಾಯಕರು ನಿಮಗೆ ಅನೇಕ ಸಲಹೆಗಳನ್ನೆಲ್ಲ ಕೊಟ್ಟಿರ್ತಾರೆ. ಅದರಲ್ಲಿ ಈ ಚಲನಚಿತ್ರ ಯಶಸ್ವಿಯಾಗಿ ನಮ್ಮ ಡೈರೆಕ್ಟರು ಒಳ್ಳೆಯ ಹೆಸರಲ್ಲಿ, ಪ್ರೊಡ್ಯೂಸರ್ಗಳು ಒಳ್ಳೆಯ ಹೆಸರಲ್ಲಿ, ಮತ್ತು ಆ್ಯಕ್ಟ್ ಮಾಡಿರ್ತಕ್ಕಂಥ ಎಲ್ಲ ಆ್ಯಕ್ಟರ್ಗಳು ಕೂಡ ಒಳ್ಳೆಯ ಹೆಸರಲ್ಲಿ, ಮತ್ತು ಎಲ್ಲದಕ್ಕಿಂತಲೂ ಬ್ಯಾಕ್ಗ್ರೌಂಡ್ ಇರ್ತಾರಲ್ಲ ಅವರು ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳು ಹೇಳಬೇಕು. Thank you so much, sir. Thank you, sir. Sir, a few words, please. ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಕಷ್ಟಪಟ್ಟರು ನಿರ್ಮಾಪಕರು, ನಿರ್ದೇಶಕರು, ಹೀರೋಯಿನ್ ಸಾಕಷ್ಟು ಸೆಟ್ಟಲ್ಲಿ ಜೀವನ ಮಾಡ್ತಕ್ಕಂಥವ್ರು ಕನ್ನಡ ಚಿತ್ರರಂಗ ದೊಡ್ಡ ಮಟ್ಟ ತಗೊಳ್ಬೇಕಂತ ಕಷ್ಟಪಡ್ತಕ್ಕಂಥ ತುಂಬ ಯುವಕರು ಹೆಣ್ಮಕ್ಳು ಇದ್ದಾರೆ. ಆದರೆ ನಾನು ಒಬ್ಬ ವ್ಯಾಪಾರ ಮಾಡಿ ರಮೇಶ್ ರೆಡ್ಡಿ ಥರ ಹಳ್ಳಿಯಿಂದ ಬಂದು ಕಾಂಟ್ರಾಕ್ಟ್ ಮಾಡಿ ಒಂದಷ್ಟು ದುಡ್ಡು ಸಂಪಾದನೆ ಮಾಡಿ ದೊಡ್ಡ ಪಿಕ್ಚರ್ ಕೊಡಬೇಕು ಅಂತ ರಮೇಶ್ ರೆಡ್ಡಿ ಇವತ್ತು ಮಾಡಿದ್ದಾರೆ. ಅವ್ರು ಈಗಾಗಲೇ 7 ಪಿಕ್ಚರ್ ಮಾಡಿದ್ದಾರೆ. 45 ಅಂದರೆ 45 ಅಂದರೆ ಏನೊಂದು ನಂಬರು ಅರ್ಜುನ್ ರೆಡ್ಡಿ ಅವರು ಇಟ್ಕೊಂಡೇ ಕತೆ ಬರ್ದಂಗಿದೆ. 45 ಅಂದರೆ ಟೋಟಲ್ ಮಾಡಿದ್ರೆ 9 ಅಂದರೆ ಎಲ್ಲರೂ ಇಷ್ಟಪಡ್ತಾರೆ, ಒಳ್ಳೇದಾಗುತ್ತೆ. ಅದೇ ಥರ ಈ 9 ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿ ಮತ್ತೊಂದು ಚಿತ್ರ ಆಗಲಿ ಅಂತ ಶುಭ ಹಾರೈಸ್ತೀನಿ. ನಮಸ್ಕಾರ. Thank you so much, sir. Venkat Narayan, sir, few words, your best wishes, please. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಮತ್ತೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ರಮೇಶ್ ರೆಡ್ಡಿ ಅವರು ಬಹಳ ಆತ್ಮೀಯರು. ನೋಡಿ ಮೋರ್ ಲೈಕ್ ಬಿಸ್ನೆಸ್ ಮ್ಯಾನ್ ದೆನ್ ಮೂವಿ ಮೇಕರ್, ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್. ಹಾಗೆ ನಮ್ಮ
ಅರ್ಜುನ್ ಜನ್ಯ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಡೆಬ್ಯೂ ಡೈರೆಕ್ಟರ್. ಐ ಹ್ಯಾವ್ ಸೀನ್ ದ ವಿಜುವಲ್ಸ್, ಎಕ್ಸ್ಟ್ರಾರ್ಡಿನರಿ, ಗ್ರೇಟ್ ವರ್ಕ್. ಆ್ಯಂಡ್ ನಮ್ಮ ಉಪೇಂದ್ರ ಸರ್ಗೆ, ರಾಘವಿ ಶೆಟ್ಟಿ ಅವ್ರಿಗೆ ಮತ್ತು ಶಿವಣ್ಣ ಸರ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಹಾಗೆ ಎಲ್ಲ ಟೆಕ್ನಿಷಿಯನ್ಸ್ಗೆ, ಡೆಬ್ಯೂ ಡೈರೆಕ್ಟರ್ಗೆ, ನಮ್ಮ ರಮೇಶ್ ರೆಡ್ಡಿ ಅವ್ರಿಗೆ, ಎಲ್ಲರಿಗೂ, ಎಲ್ಲ ಚಿತ್ರತಂಡಕ್ಕೆ, ಎಲ್ಲ ಟೆಕ್ನಿಷಿಯನ್ಸ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಖಂಡಿತ ಈ ಸಿನಿಮಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದ್ದಾರೆ ಅವರು, ಚೆನ್ನಾಗಿ ಬರುತ್ತೆ, ನಿಮ್ಗೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ನನ್ನ ನಂಬಿಕೆ ಇದೆ. ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ವೆಂಕಟನಾರಾಯಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಂಜಯ್ ಸರ್, ನಿಮ್ಮ ಮಾತು. ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಕೂಡ. ಆ್ಯಂಡ್ ರಮೇಶ್ ರೆಡ್ಡಿ ಅವರ ಸಿನಿಮಾ ಅಂದ್ರೆ ಒಂಥರ ಹೃದಯವಂತ, ಯಾರಿಗೂ ಒಂದು ಭೇದ ಭಾವ ಇಲ್ಲದೆ ನಾನು ಅಂತ ಹೋಗ್ಬಾರ್ದು, ನಾವು ಅಂತ ಹೋಗ್ಬೇಕು ಅನ್ನುವಂಥ ಇರುವಂಥ ಗುಣವಂತರು. ಸೊ ಅರ್ಜುನ್ ಜನ್ಯ ಅವ್ರ ಡೈರೆಕ್ಷನ್ ಹೇಳೋದು ಕೂಡ ಬರೀ ಮ್ಯೂಸಿಕಲ್ಲಿ ಆಲ್ರೆಡಿ ಈ ಕಿಲ್ಡ್ ಎವ್ರಿವನ್. ಇವಾಗ ಡೈರೆಕ್ಷನ್ ಅಲ್ಲೂ ಕೂಡ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಅವ್ರು ತೋರಿಸ್ತಾರೆ ಅಂತ ಕೂಡ ಹೇಳ್ತೀನಿ. ಉಪ್ಪಿ ಸರ್ ಆ ಲುಕ್ ನೋಡ್ತಾ ಇದ್ರೆ ವಾವ್ ಲುಕ್, ಯು ಅಂಡ್ ಐ ಆದ್ಮೇಲೆ ಇದು ಬ್ಯೂಟಿಫುಲ್ 45, ಇನ್ನ ಅವ್ರಿಗೆ 45 ಏಜ್ಗಿಂತನೂ ಕಮ್ಮಿ, ಇನ್ನು 15 ಇಯರ್ಸ್ ಏಜ್ ಹೋಗ್ಬಿಟ್ಟಿದ್ದಾರೆ ಅವರು, ಅಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದಾರೆ. ಅಂಡ್ ರಾಜೀವ್ ಶೆಟ್ಟಿ ಸರ್ ಸೂಪರ್. ಅಂಡ್ ಇವಾಗ ಮೋಷನ್ ಪೋಸ್ಟರ್ ನೋಡ್ತಾ ಇದ್ದಾರೆ ಶಿವಣ್ಣ ಅವ್ರದ್ದು, ಆ ಸ್ಕೂಟರ್ ಬರೋ ಕಂಟೆಂಟ್, ಆ ಟೆಕ್ನಿಷಿಯನ್ಸ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂದ್ರೆ ಶಿವಣ್ಣಗೆ ಏಜ್ ಆಗಲ್ಲ ಅನ್ನೋದಕ್ಕೆ ಅದೊಂದೇ ಒಂದು ಬ್ಯೂಟಿಫುಲ್ ವಿಡಿಯೋ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ 45 ಸಿನಿಮಾ ತಂಡದ ಟೆಕ್ನಿಷಿಯನ್ಸ್ಗೂ ಹಾಗೂ ಆಲ್ ಕಲಾವಿದರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೀವು ಸೀನಿಯರ್ ಅಂತ ಹೇಳ್ತಿದ್ದಾರೆ ಅವರು. ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋದು ಹೇಳಿದ್ದಾರೆ. ತಿರುಪತಿಯಿಂದ ಡೈರೆಕ್ಟ್ ಬೆಳಿಗ್ಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ರಮೇಶ್ ಶೆಟ್ಟಿ ಬ್ರ್ಯಾಂಡ್ ಅಲ್ಲ, ಫೈಲ್. ಯಾಕೆಂದ್ರೆ ನಾನು ಸಿನಿಮಾನ ಸ್ಟಾರ್ಟ್ ಮಾಡೋಕ್ಕಾರೆ ಹೇಳಿದ್ರು, ಪ್ರತಿಯೊಂದು ನನಗೆ ಹೇಳ್ತಾರೆ. ಹೇಳಿದಾಗ 45 ಅಂತ ಟೈಟ್ಲ್ ಇಟ್ರು, 55 ಮೇಲಾಗುತ್ತೆ. 100 ಕೋಟಿ ಇದಕ್ಕೆ ಸೇರುತ್ತೆ ಈ ಸಿನಿಮಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 100 ಕ್ರೋರ್ಸ್ ಇದಕ್ಕೆ ಈ ಸಿನಿಮಾ ಸೇರುತ್ತೆ. ಯಾಕೆಂದ್ರೆ ನಾನು ಸಿನಿಮಾನ ವಿಸಲ್ ಆಗಿ ನೋಡ್ತೀನಿ. ಈ ಸಿನಿಮಾ 100 ಕೋಟಿ ಇದಕ್ಕೆ ಸೇರುತ್ತೆ. ನಾನು ಹೇಳಿದ್ದೀನಿ ಈ ಸಿನಿಮಾನ ವೆಂಕಟ್ ಅವ್ರು ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಕೊಟ್ಟಿಲ್ಲ ಅಂದ್ರೆ 30 ಕೋಟಿಗೆ ನಾನು ರಿಲೀಸ್ ಮಾಡ್ತೀನಿ ತಗೊಂಡು ಅಂತ ಹೇಳಿದ್ದೀನಿ. 30 crores ಬ್ಲೈಂಡ್ ಆಫರ್, ಓನ್ಲಿ ಅಡ್ವಾನ್ಸ್, ನಾಟ್ ಔಟ್ ರೇಟ್. ಇವಾಗ ಸ್ಟೇಜ್ ಮೇಲೆ ನೋಡಿದೆ, ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ ರಮೇಶ್ ಶೆಟ್ಟಿ, ಪ್ಯಾನ್ ವರ್ಲ್ಡ್ ಪ್ರೊಡ್ಯೂಸರ್ ವೆಂಕಟ್ ಅವರು. ನಮ್ಮ ಹೀರೋಗಳು ಇವತ್ತು ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಹೋಗ್ತಾರೆ, ನಿಜವಾಗ್ಲೂ ಖುಷಿ ಆಗ್ತದೆ. 3 ಜನ ಹೀರೋಗಳು 50 ಕೋಟಿ ಮಾಡಿದ್ರೆ, ರಮೇಶ್ ಶೆಟ್ಟಿ ಮತ್ತು ಅರ್ಜುನ್ ಜನ್ಯ ಇನ್ನು 50 ಕೋಟಿ ಕಲೆಕ್ಟ್ ಮಾಡೇ ಮಾಡ್ತಾರೆ. ಈ ಸಿನಿಮಾ ನಾಟ್ ಓನ್ಲಿ ಇಂಡಿಯನ್ ಸಿನಿಮಾ ಆಗುತ್ತೆ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ಯಾಕೆಂದ್ರೆ ಆ ಥರ ವಿಸಲ್ಗಳು, ಆ ಥರ ಕಂಟೆಂಟ್ಗಳು ತುಂಬಾ ಚೆನ್ನಾಗಿ ಮಾಡಿದ್ರೆ. ನಮ್ಮ ಕನ್ನಡ ಚಿತ್ರರಂಗ ಸಿನಿಮಾ ಇವತ್ತು ಭಾರತೀಯ ಚಿತ್ರರಂಗ ಸಿನಿಮಾ ತಿರುಗಿ ನೋಡ್ತಾ ಇದೆ. ನಮಗೆ ಖುಷಿ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ. ಒಂದು ಕಾಲದಲ್ಲಿ ನಮ್ಮ ಸಿನಿಮಾಗಳನ್ನ ಯಾರು ನೋಡ್ತಿರ್ಲಿಲ್ಲ. ಒಂದು ಕಾಲದಲ್ಲಿ ಕೇರಳದ ಸಿನಿಮಾಗಳು ಒಂದೇ ಒಂದು ಫ್ಲೂ ಸಿನಿಮಾ ಮಾಡಿದ್ರು. ಇವತ್ತು ಅವರು ವರ್ಲ್ಡ್ ಲೆವೆಲ್ ಇದ್ದಾರೆ. ಇವತ್ತು ನಮ್ಮದು ಭಾರತ ಲೆವೆಲ್ ಇದೆ. ಇವತ್ತು ನಮ್ಮ ಟೆಕ್ನಿಷಿಯನ್ ಉಪೇಂದ್ರ ಮೊನ್ನೆ ಮಾಡಿದಂಥ ಕ್ರಿಯೇಟಿವ್, ಇವತ್ತು ಅವ್ರಿಗೆ ನಾವು ಫ್ರೀಯಾಗಿ ಕೊಟ್ಟರೆ ಕ್ರಿಯೇಟಿವ್ ಮಾಡ್ತಾರೆ. ಅರ್ಜುನ್ ಜನ್ಯ ಮಾಡಿದ್ದಾರೆ. ನಿಜವಾಗ್ಲೂ ಇನ್ವೆಸ್ಟ್ ಮಾಡಿರುವಂಥ ರಮೇಶ್ ರೆಡ್ಡಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಚಿತ್ರರಂಗದಲ್ಲಿ ಇಂಥವ್ರು ಬರಬೇಕು. ನಮ್ಮಲ್ಲಿ ಇಂಥ ಸಿನಿಮಾ ಬರ್ತಾರೆ, ನಮ್ಮ ಸಿನಿಮಾ ನಾವು ಹೆಮ್ಮೆ ಬಿಡಬೇಕು. ಇವತ್ತು ವೆಂಕಟ್ ಅವರು ಅಷ್ಟೇ, ಪ್ಯಾನ್ ಇಂಡಿಯಾ ಸಿನಿಮಾ ರಮೇಶ್ ರೆಡ್ಡಿ ಮಾಡಿದ್ರೆ ಪ್ಯಾನ್ ವರ್ಲ್ಡ್ ಸಿನಿಮಾ ನಮ್ಮ ಟಾಕ್ಟಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಸಾರ್ ನಿಮ್ಮದು 1000 ಕೋಟಿ ಮೇಲೆ ಬಿದ್ದ ಅಂತ ನಾವು ಇವತ್ತು ಹೇಳ್ತೀವಿ. ಯಾಕೆಂದ್ರೆ ಜನಗಳ ಮಾತುಗಳು, ಆಮೇಲೆ ವಿಷನ್ನು, ಕ್ರಿಯೇಟಿವ್ ಆ ಥರ ಇದೆ. ನಿಮ್ಮ ಮೇಲೆ ನಮ್ಮ ಉಪೇಂದ್ರ ನೆಕ್ಸ್ಟ್ ಡೈರೆಕ್ಷನ್ ಮಾಡಬೇಕು ನನ್ನ ಆಸೆ ಇದೆ. ವೆರಿ ಗುಡ್, ತುಂಬ ಒಳ್ಳೆಯದಾಗಲಿ. ಇವತ್ತು ಸಂಕ್ರಾಂತಿ ಆಗಸ್ಟ್ 15 ಸ್ವಾತಂತ್ರ್ಯ ಬಂದಿದೆ. ನಿಮ್ಮ ಸಿನಿಮಾ ತುಂಬಾ ಚೆನ್ನಾಗಿರ್ತದೆ. ಇಡೀ ಚಿತ್ರರಂಗ ಎದುರು ನೋಡ್ತಾ ಇರ್ತದೆ. ನಮ್ಮ ಸೌತ್ ಇಂಡಿಯಾ ಅಲ್ಲ, ನಾರ್ತ್ ಇಂಡಿಯಾದಲ್ಲಿ ತುಂಬಾ ಚೆನ್ನಾಗಿ ಹೋಗಿ ಈ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅರ್ಜುನ್ ಜನ್ಯ ರಿಯಲಿ ಗ್ರೇಟ್ ಪರ್ಸನ್, ತುಂಬಾ ಚೆನ್ನಾಗಿ ಸಿನಿಮಾ ಮಾಡೋದು. ನಾನು ಅರ್ಜುನ್ ಜನ್ಯ ಈ ರೇಂಜ್ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ. ನಿಜವಾಗ್ ನಾನು ಅರ್ಜುನ್ ಜನ್ಯ ಬರೀ ಹಾಡುಗಳು ಮಾಡ್ತಾರೆ ಕಂಡಿದೆ. ನಮ್ಮಲ್ಲಿ ಮೋಸ್ಟ್ಲಿ
ಇನ್ನೊಬ್ರು ಪ್ರಶಾಂತ್ ನೀನು ಉಟ್ಕೊಂಡು ಕಾಣುತ್ತೆ. ನನ್ನ ಕಣ್ಣಿಗೆ ಆ ಥರ ಕಾಣ್ತಾ ನಿಜವಾಗ್ಲೂ ಸರ್. ನಾನೊಬ್ಬ ನಿರ್ಮಾಪ, ನಾನೊಂದು 50 ಸಿನಿಮಾ ಮಾಡಿದ್ದೀನಿ, ನಿರ್ಮಾಪ ಮಾಡಿದ್ದೀನಿ. ಏನು ಶಾರ್ಟ್ಸ್ ತೆಗೆದವ್ರೆ, ಆಮೇಲೆ ವಿಷನ್ ಇದೆ, ತಾಳ್ಮೆ ಇದೆ. ನಿಜವಾಗ್ಲೂ ಅವರು ಕನ್ನಡ ಚಿತ್ರಕ್ಕೆ ಒಂದು ಆಸ್ತಿ ಅಂತ ಹೇಳ್ಕೊಳ್ತೀನಿ. ನಿಮ್ಮೆಲ್ಲರ ಸಹಕಾರ ಸಂಪೂರ್ಣ ಇಡೀ ಚಿತ್ರರಂಗದಲ್ಲಿ, ಎಸ್ಪೆಷಲಿ ಇವತ್ತು ಬಂದಂಥ ರಮೇಶ್ ರೆಡ್ಡಿಯವರಿಗೆ ತುಂಬ ಒಳ್ಳೆಯದಾಗಲಿ. ಯಾಕೆಂದರೆ ಅವರು ಒಳ್ಳೆ ಸರಳ ಮನಸ್ಸರು, ಯಾರಿಗೂ ನೋಯಿಸೋದು ಇಲ್ಲ. ಅವರು ಸಿನಿಮಾನ ಇಷ್ಟಪಡ್ತಾರೆ. ಅವ್ರು ಬರೇ ಬೇರೆ ತಿಳಿದ್ರು ಚಿತ್ರಕ್ಕೆ ದಯವಿಟ್ಟು ಎಲ್ಲರೂ ಬರಬೇಕು, ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು, ನಮ್ಮ ಚಿತ್ರಕ್ಕೆ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಕ್ಕೆ ಜೈ ಕರ್ನಾಟಕ. ನಮ್ಮ ನಿರ್ದೇಶಕರು ಬಾಂಬೆ ಹೋಗ್ತಾರೆ, ಇಲ್ಲಿರೋ ನೋಡ್ಬಿಟ್ಟು ದಯವಿಟ್ಟು ಇಲ್ಲಿರೋ ಮಾಡಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಮಂಜು ಸರ್, ಇಂದ್ರಜಿತ್ ಸರ್. ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರೇ ಮತ್ತು ನಮ್ಮ ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬ ಸದಸ್ಯರೇ, ಗೆಳೆಯರೇ, ಒಂದು 45 ಅನ್ನೋ ಸಿನಿಮಾ ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ ಒಂದು ದೊಡ್ಡ ಸಂಚಲನ ಉಂಟು ಮಾಡ್ತಾ ಇದೆ. ಯಾಕೆ ಅಂತಂದರೆ ಇಡೀ ಭಾರತದ ಚಿತ್ರರಂಗ ಒಂದು ಕರ್ನಾಟಕದ ಚಿತ್ರರಂಗದ ಹತ್ರ ಒಂದು ತಿರುಗಿ ನೋಡೋದು. ಯಾಕೆ ಅಂತಂದರೆ 3 ಜನ ಹೀರೋಸ್, ಅದು 3 ಸಿನಿಮಾ ಅಲ್ಲ, ಒಂದೇ ಸಿನಿಮಾನಲ್ಲಿ ಸೇರಿ ಮಾಡ್ತಾ ಇರೋದು. ಇಡೀ ಚಿತ್ರರಂಗದವರು ಶಾಕಿಂದ ನೋಡ್ತಾರೆ. ಯಾಕೆಂತಂದ್ರೆ 3 ಜನ ಹೀರೋಗಳನ್ನ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸೇರಿಸೋದು ತುಂಬಾ ಕಷ್ಟ. ಅಂಥದ್ರಲ್ಲಿ ಅರ್ಜುನ್ ಜನ್ಯ ಅವರು ಮತ್ತು ಮುಖ್ಯವಾಗಿ ನಮ್ಮ ರಮೇಶ್ ರೆಡ್ಡಿ ಅವರು 3 ಜನ ದೊಡ್ಡ ಸೂಪರ್ ಸ್ಟಾರ್ಸ್ ನ ಸೇರಿಸಿರೋದು. ಅದು ಉಪ್ಪಿ ಸರ್, ರಾಜಬಿ ಶೆಟ್ಟಿ ಮತ್ತು ನಮ್ಮ ಶಿವಣ್ಣ, ಅವ್ರು 3 ಜನ ಸೇರ್ ಮಾಡ್ತಾ ಇರೋ ಸಿನಿಮಾ ಇವತ್ತು ಇಡೀ ಚಿತ್ರರಂಗ, ಭಾರತದ ಚಿತ್ರರಂಗ, ನಮ್ಮ ಕನ್ನಡ ಚಿತ್ರರಂಗ ಕಡೆ ತಿರುಗಿ ನೋಡೋ ಹಂಗೆ ಮಾಡಿರೋ ಸರ್. ಉಪ್ಪಿ ಸರ್ ಇಲ್ಲಿದ್ದಾರೆ ನಮ್ಮ ಜೊತೆ. ದೊಡ್ಡ ಸಾಹಸಗಳನ್ನ ಮಾಡಿರೋದು ಈ 3 ಜನ ಹೀರೋ ಸೇರಿರೋದು. ಮಂಜು ಹೇಳ್ದಂಗೆ 100 ಕೋಟಿ ಅಲ್ಲ, 200 ಕೋಟಿ ಅಲ್ಲ, 1000 ಕೋಟಿ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ಥರ ಒಂದು ಸಾಹಸ ಮಾಡಿರೋದು ನಮ್ಮ ರಮೇಶ್ ರೆಡ್ಡಿ ಅವರು. ರಮೇಶ್ ರೆಡ್ಡಿ ಅವರು ನಿಮಗೆ ಗೊತ್ತಿದೆ, ಇವತ್ತು ಒಂದು ನಮ್ಮ ಕನ್ನಡ ಚಿತ್ರರಂಗದ 4 ಸ್ತಂಭ, ಒಂದು KVN ಸರ್, ಒಂದು ಹೊಂಬಾಳೆ, ಒಂದು KRG ಮತ್ತು ರಮೇಶ್ ರೆಡ್ಡಿ. ನಮ್ಮ ಕನ್ನಡ ಚಿತ್ರರಂಗದ 4 ಬಲವಾದ ಸ್ತಂಭ ಇವತ್ತಿರೋದು. ಅದರಲ್ಲಿ ಇವತ್ತು ನಮ್ಮ ಜೊತೆಗಿರೋದು KVN ಅವರಿದ್ದಾರೆ, ರಮೇಶ್ ರೆಡ್ಡಿ ಅವರಿದ್ದಾರೆ. ರಮೇಶ್ ರೆಡ್ಡಿ ಅವರಂತೂ ಒಂದು ಗಾರೆ ಕೆಲಸ ಮಾಡಿಕೊಂಡು ಬೆವರು ಸುರಿಸಿ ಕೆಲಸ ಮಾಡಿ ಇವತ್ತು ಒಂದು ಇಡೀ ಭಾರತದ ಚಿತ್ರರಂಗದಲ್ಲೇ ಈ ತರ ಒಂದು ದೊಡ್ಡ ಸಿನಿಮಾ. ಯಾಕೆಂದ್ರೆ ನಾನು ಯಾಕೆ ಇಷ್ಟೊಂದು ಹೊಗಳ್ತಾ ಇದೀನಿ ಅಂದ್ರೆ, ಕೆಲವು ತುಣುಕುಗಳು ತೋರಿಸಿದ್ದಾರೆ, ಅದ್ಭುತವಾಗಿ ಮೂಡಿಬಂದಿದೆ. ಅದು ಯಾವ ತರ ಒಂದು VFX ಮಾಡ್ತಾ ಇದ್ದಾರೆ ಅಂದ್ರೆ ನನಗೆ ಶಾಕ್ ಆಯ್ತು. ಯಾಕೆಂತಂದ್ರೆ ಒಂದು ಆಕ್ಷನ್ ಮಾಡಿದ್ದಾರೆ ಉಪ್ಪಿ ಸರ್ ಮತ್ತು ಶಿವಣ್ಣ ಸರ್. ಆ ಕ್ಲಿಪ್ಪಿಂಗ್ಸ್ ಕ್ಯಾನಡಾದ VFX ಕಂಪನಿ, ಹಾಲಿವುಡ್ ಸಂಸ್ಥೆ ಮಾಡಿರುವಂತ ಸಂಸ್ಥೆ ಇವತ್ತು 45 ಸಿನಿಮಾ ಮಾಡ್ತಾ ಇರೋದು. ಅದರಲ್ಲಿ ನೀವು ಕಲ್ಪನೆ ಮಾಡ್ಕೊಳ್ಳಿ ಯಾವ ತರ ಒಂದು ಬಜೆಟಿನ ಸಿನಿಮಾ ಇದು ಅಂತ. ಯಾರು ಆ ಕಂಪನಿಗೆ ಕಡೆ ತಿರುಗಿ ಒಂದು ಸಣ್ಣ ಕೆಲಸ ಮಾಡಿಸ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಆಕ್ಷನ್ ಸೀಕ್ವೆನ್ಸಸ್ ಮಾಡುವಂತ ರವಿ ವರ್ಮಾ ಅವರು ಆ ಒಂದು VFX CGನ ಅಲ್ಲಿ ಕ್ಯಾನಡಿಯನ್ ಕಂಪನಿಯಲ್ಲಿ ಮಾಡಿಸಿ ಇಲ್ಲಿ ಬಂದಿರೋದು. ಒಂದು ಶಿವಣ್ಣ ಮತ್ತು ಉಪ್ಪಿ ಸರ್ನ ಒಂದು ವಿಭಿನ್ನವಾದ ಪಾತ್ರಗಳಲ್ಲಿ ನೋಡ್ಬೋದು. ಮತ್ತು ಅದಕ್ಕಿಂತ ವಿಭಿನ್ನ ಪಾತ್ರ ನಮ್ಮ ರಾಜಬಿ ಶೆಟ್ಟಿ. ಪ್ರತಿಯೊಂದು ಸಿನಿಮಾಗಳಲ್ಲೂ ಒಂದು ಎಕ್ಸ್ಪೆರಿಮೆಂಟ್ಸ್ಗಳು ಮಾಡ್ತಾ ಬೆಳೆದೇ ಇರೋದು, ಅವ್ರದೇ ಅಂತ ಒಂದು ಸ್ಥಾನ ಮಾಡುವಂತ ರಾಜಬಿ ಶೆಟ್ಟಿನೂ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕನ್ನಡದ ಆಸ್ತಿ ನಮ್ಮ ಅರ್ಜುನ್ ಜನ್ಯ. ಸಂಗೀತದಲ್ಲಂತೂ ಒಂದೊಂದು ಸಾಂಗ್ಗಳು ಹಿಟ್ ಕೊಟ್ಟು ಒಂದೊಂದು ಸಿನಿಮಾದ ಒಂದೊಂದು ಸಾಂಗ್ಸ್ನು ಅದ್ಭುತ. ಒಂದೊಂದು ದೊಡ್ಡ ಇವತ್ತು ಆಡಿಯೋ ಕಂಪನಿಗಳು ಭಾರತದ ಒಂದು ದೊಡ್ಡ ಕಂಪನಿ ಮಾಡಿರೋಂಥದ್ದು ಒಂದು ಅಳಿಲು ಸೇವೆ ಅಂತ ಹೇಳಲ್ಲ, ದೊಡ್ಡ ಸಾಹಸ ಮಾಡುವಂತ ಅರ್ಜುನ್ ಜನ್ಯ ಅವರು ಇಷ್ಟು ದೊಡ್ಡ ನಿರ್ದೇಶಕರಾಗಿ ಈ ತರ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅಂದ್ರೆ ನನಗೆ ಶಾಕ್ ಆಯ್ತು. ದೊಡ್ಡ ಬಜೆಟಿನ ಸಿನಿಮಾ, ನೀವೆಲ್ಲ ಸಪೋರ್ಟ್ ಮಾಡಬೇಕು. ಯಾಕೆ ಅಂತಂದ್ರೆ ಇದು ಬರೀ ಕರ್ನಾಟಕದ ಸಿನಿಮಾ ಅಲ್ಲ, ಭಾರತದ ಸಿನಿಮಾ ಮತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹೆಮ್ಮೆ ಪಡುವಂತ ಒಂದು ಸಿನಿಮಾ. ಕಂಗ್ರ್ಯಾಚುಲೇಷನ್ ಸರ್. ಮತ್ತು ಇವತ್ತು ನಮ್ಮ ಜೊತೆ ಬಂದು ಟೀಸರ್ ಲಾಂಚ್ ಮಾಡ್ತಾ ಇದ್ದಾರೆ ನಮ್ಮ ರಾಮಲಿಂಗನ್ ಟೀಸರ್. ನಾನು ಅವ್ರ ಕಾನ್ಸ್ಟಿಟ್ಯೂನ್ಸಿಲೇ ಇರೋದು. ಒಂದು ಅದ್ಭುತವಾದ ಡೆವಲಪ್ಮೆಂಟ್ ಮಾಡಿ ಆ ಕಾನ್ಸ್ಟಿಟ್ಯೂನ್ಸಿನ ಒಂದು ಮಾಡೆಲ್ ಕಾನ್ಸ್ಟಿಟ್ಯೂನ್ಸಿ ಮಾಡಿದ್ದಾರೆ ನಮ್ಮ BTM ಲೇಔಟ್ ನ. ಪ್ರತಿಯೊಂದು ರೋಡ್ ಒಂದು ಫಾರಿನ್ ರೋಡ್ಸ್ ತರ ಇದೆ. ಪ್ರತಿಯೊಂದು ಪಾರ್ಕ್ಗಳು ಕೂಡ ಅದ್ಭುತವಾಗಿ ಎಂಜಾಯ್ ಮಾಡಬಹುದು. ಆ ತರ ಒಂದು ಕಾನ್ಸ್ಟಿಟ್ಯೂನ್ಸಿ ನೀವು ಡೆವಲಪ್ ಮಾಡಿ ಯಾರೇ ಮಾಡಬಹುದು. ಫೋನು ಸಾಮಾನ್ಯರು ಫೋನ್ ಮಾಡಿದ್ರೆ ಸ್ವತಃ ಅವ್ರ PA ಎತ್ತೋದಿಲ್ಲ, ಅವರೇ ಎತ್ಬಿಟ್ಟು ಆನ್ಸರ್ ಮಾಡ್ತಾರೆ.
ಇವಾಗಲೂ ಎಲ್ಲಿದ್ದೀರಾ ಸರ್ ಅಂದ್ರೆ ಅವರೇ ಕಾರ್ಯಕ್ರಮದಲ್ಲಿದ್ದು ಫೋನ್ ತಗೊಂಡು ನಾನು 10 ನಿಮಿಷ ಬರ್ತಾ ಇದ್ದೀನಿ ಸರ್ ಅಂತಂದ್ರು. ಸರ್ ನೀವು ಅದು ನಿಜವಾದ ರಾಜಕಾರಣಿಯ ಒಂದು ದೊಡ್ಡ ಒಂದು ಸಕ್ಸಸ್ ಯಶಸ್ಸು ಅಂದ್ರೆ ಸಾಮಾನ್ಯರಿಗೆ ಸಿಗುವಂತ ಒಬ್ಬ ರಾಜಕಾರಣಿ. ಅದಕ್ಕೆ ಇವತ್ತು 40 ವರ್ಷ ಆಯ್ತಾ ಸರ್ ನೀವು ರಾಜಕಾರಣಕ್ಕೆ ಬಂದು? ಅದಕ್ಕಿಂತ ಜಾಸ್ತಿ ಆಯ್ತು ಅನ್ಸುತ್ತೆ. ಯಾಕಂದ್ರೆ ನಾನು ದುಡ್ಡಾಟ ಮಾಡಿದಾಗ ಜಯನಗರ್ ಕಾನ್ಸ್ಟಿಟ್ಯೂನ್ಸಿ MLA ಆಗಿದ್ರು. ಅವಾಗ ಕರೆಸಿ ಒಬ್ಬ ಯುವ ಪ್ರತಿಭೆ ಯುವ ನಿರ್ದೇಶಕರಿಗೆ ಸನ್ಮಾನ ಮಾಡಿದ್ರು ಅವತ್ತು. ಇವತ್ತು ನಮ್ಮ ಜೊತೆಗೆ ಬಂದು ಈಗ ಒಂದು ಟೀಸರ್ ನ ಲಾಂಚ್ ಮಾಡ್ತಾ ಇರೋದು ತುಂಬಾ ಧನ್ಯವಾದಗಳು ಸರ್. ನಮ್ಮ ಜೊತೆ ಸಂಜಯ್ ಗೌಡ ಇದ್ದಾರೆ, ಯುವ ರಾಜಕಾರಣಿ, ನಮ್ಮ ಭವಿಷ್ಯದ ನಾಯಕ ಅಂತ ಹೇಳ್ಬೋದು. ಥ್ಯಾಂಕ್ ಯು ಎವ್ರಿಬಡಿ ಅಂಡ್ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ. ಅಂಡ್ ಒಂದು ರೇರ್ ಒಂದು ಕಾಂಬಿನೇಷನ್ ಇದೆ ಇಲ್ಲಿ, ಅರ್ಜುನ್ ಜನ್ಯ ಜೊತೆ ಯಾವಾಗಲೂ ಸೇರಿದ್ರೆ ಅನುಶ್ರೀ ಅವರು, ಅದು ಡೆಫಿನೆಟ್ಲಿ ಸೂಪರ್ ಹಿಟ್ ಕಾರ್ಯಕ್ರಮ ಇರ್ಬೋದು, ಸಿನಿಮಾ ಇರ್ಬೋದು. ಡೆಫಿನೆಟ್ಲಿ ಅನುಶ್ರೀ, ಥ್ಯಾಂಕ್ ಯು ಫಾರ್ ಗ್ರೇಸಿಂಗ್ ದಿಸ್ ಅಕೇಶನ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸತ್ಯವಾದ ಮಾತು ಸರ್, ಸತ್ಯವಾದ ಮಾತು. ಥ್ಯಾಂಕ್ ಯು ಸರ್. ನೀವ್ ಹೇಳಿದ್ರೆ ಅದು ಸತ್ಯ. ಏನ್ ಮಂಜು ಸರ್? ಇಲ್ಲ, ಅರ್ಜುನ್ ರಮೇಶ್ ಬ್ರ್ಯಾಂಡ್ ಹಾಕೊಂಡ್ಬಿಟ್ರು. ಆ ಫೈರ್ ಆಗೈತಲ್ಲ, ಈಗ ಅಮೆರಿಕದ ಹತ್ಕೊಂಡಿದ್ದೆ ಫೈರು ಆರ್ಸಕ್ಕಾಯ್ತಲ್ಲ, ಆ ಥರ ನೆಕ್ಸ್ಟ್ ಚಿತ್ರರಂಗಕ್ಕೆ ಆರ್ಸ್ಬೇಡಿ, ಚೆನ್ನಾಗಿ ಉಳಿಸಿ. ನಾನು ಫಸ್ಟ್ ಆಫ್ ಆಲ್ ನನಗೆ ರಮೇಶ್ ರೆಡ್ಡಿ ಇಸ್ ಲೈಕ್ ಮೈ ಬ್ರದರ್ and Arjun Janya is another brother from a different mother. So ನೀವೆಲ್ಲ ಸಿನಿಮಾ ನೋಡಿದ್ರಿ, ಗ್ರಾಫಿಕ್ಸ್ ನೋಡಿದ್ರಿ, ಗ್ರಾಫಿಕ್ಸ್ ಬಗ್ಗೆ ಮಾತಾಡಿದ್ರಿ. ಸೊ ಬಟ್ ನಾನು ಆ್ಯಕ್ಚುಲಿ ಅರ್ಜುನ್ ಜನ್ಯ ಅವರು ಕೆನಡಾಗೆ ಬಂದಾಗ ಡಿಸೆಂಬರಲ್ಲಿ ಹೇಗೆ ಕೆಲಸ ಮಾಡಿದ್ರು ಅಂತ ನಾನು ಲೈವ್ ಆಗಿ ನೋಡಿದೆ ಆ್ಯಕ್ಚುಲಿ. ಯಾಕಂದರೆ ಅವರು ಡಿಸೆಂಬರಲ್ಲಿ ಒಂದು ಇವೆಂಟ್ಗೆ ಕೆನಡಾಗೆ ಬಂದಿದ್ರು. ಐ ಟೇಕ್ 5 minutes, ಓಕೆ ಅಲ್ಲ? ಐ ಟೇಕ್ ಅ 4 minutes. 4-5 ಓಕೆ ಸರ್. 5 is a good number. ಥ್ಯಾಂಕ್ ಯು. ಏನಕ್ಕಂದರೆ I like your humor. So, ಇವರು ಸೋಮವಾರ ಬಂದರು, ಒಂದು ಇವೆಂಟ್ ಇತ್ತು ಶನಿವಾರ. ಸೊ ಈ ಕೇಮ್ ಆನ್ ಮಂಡೇ ರಾತ್ರಿ ಟೊರಾಂಟೋ ಲ್ಯಾಂಡ್ ಆದರು. ಆ್ಯಂಡ್ ಇಟ್ ವಾಸ್ ವೆರಿ ಕೋಲ್ಡ್ ಡಿಸೆಂಬರಲ್ಲಿ. ಬಟ್ ಬೆಳಗ್ಗೆನೇ ಎದ್ದು CG ಡೌನ್ ಟೊರಾಂಟೋಲ್ಲಿ ಇದ್ದಿದ್ದು, ಬೆಳಗ್ಗೆನೇ ಹೋಗಿ ನೆಕ್ಸ್ಟ್ 4 days ಟಯರ್ಡ್ ಇರಲಿಲ್ಲ. ಆಮೇಲೆ ಅವ್ರಿಗೆ ಜೆಟ್ ಲ್ಯಾಗ್ನ ಮರ್ತಿ, ಯಾಕಂದರೆ ನಾರ್ತ್ ಅಮೆರಿಕಾ ಟ್ರಾವೆಲ್ ಮಾಡಿದ್ರೆ ನಾರ್ಮಲಿ ಜೆಟ್ ಲ್ಯಾಗ್ ಆಗುತ್ತೆ. ಯೂಸ್ ಟು ವರ್ಕ್ ಫ್ರಮ್ ಮಾರ್ನಿಂಗ್ ಟು ಮಿಡ್ ನೈಟ್ CG ಕೆಲಸ ಮಾಡ್ತಾ ಇದ್ರು ಹೋಗಿ. ಸೊ ಐ ವಾಸ್ ವೆರಿ ಇಂಪ್ರೆಸ್ಡ್ ಬೈ ಹಿಸ್ ವರ್ಕ್. ಸೊ ಅದನ್ನು ನೀವೆಲ್ಲ ಸಿನಿಮಾದಲ್ಲಿ ನೋಡ್ಬೋದು. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಹಾಲಿವುಡ್ ಸ್ಟುಡಿಯೋ. ಅವರು ಹಾಲಿವುಡ್ ಸಿನಿಮಾಸ್ಗೆಲ್ಲ ಮಾಡ್ತಾರೆ. ಇಟ್ ಈಸ್ ಬೇಸ್ಡ್ ಔಟ್ ಆಫ್ ಟೊರಾಂಟೋ. ಗುಡ್ ಜಾಬ್, ಥ್ಯಾಂಕ್ ಯು. ಸೊ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಗಾಡ್ ಬ್ಲೆಸ್. ಉಪ್ಪಿ ಸರ್ ನಮಸ್ತೆ. ಸೊ ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. 45 ಸಿನಿಮಾ 45 ಅಂತ ಏನು ಅಂತ ಇವತ್ತಿಗೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಪೋಸ್ಟರಲ್ಲಿ ನಂದಿದೊಂದು ಸಿಂಬಲ್ ಇದೆ, ಜೊತೆಗೆ 3 ಜನ ಆಕ್ಟರ್ಸ್ ಇದ್ದಾರೆ. 3 ಜನ ಆಕ್ಟರ್ಸ್ ಯಾರಿವರು ಅಂತ ಹೇಳಿದ್ರೆ, 2 ಆಕ್ಟರ್ಸ್ ನಮ್ಮ ಚೈಲ್ಡ್ಹುಡ್ ಮಾಡಿದವರು. ಒಂದು ಉಪ್ಪಿ ಸರ್, ಒಂದು ಶಿವಣ್ಣ. ಜೊತೆಗೆ ಇವತ್ತಿನ ದಿವಸ ರಾಜ್ಬಿ ಶೆಟ್ಟಿ ಅವರು ಕೂಡ ಆಕ್ಟರ್ ಆಗಿ ಇವತ್ತು ತುಂಬಾ ಡಿಫ್ರೆಂಟ್ ಸಿನಿಮಾಗಳು ಮಾಡಿ ಬೇರೆ ಭಾಷೆಗಳದ್ದು ನನ್ನೆಲ್ಲ ಎಂಟರ್ಟೈನ್ ಮಾಡಿದ ಆಕ್ಟರ್. ಸೊ 3 ಜನ ಆಕ್ಟರ್ಸ್ ಒಂದು ಒಳ್ಳೆ ಸಿನಿಮಾ ಬಂದಾಗ, ಅದ್ರ ಜೊತೆಗೆ ಅರ್ಜುನ್ ಸರ್, ಯಾಕಂದ್ರೆ ತುಂಬಾ ಅದ್ಭುತವಾಗಿ ಹಾಡುಗಳನ್ನ ಕೊಟ್ಟಿದ್ದ ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಸರ್. ಸೊ ಅವ್ರು ಡೈರೆಕ್ಟ್ ಆಗ್ತಾರೆ ಅಂದಾಗ ಪ್ರತಿಯೊಬ್ಬರಿಗೂ ಒಂದು ಆಡಿಯನ್ಸ್ ಆಗಲಿ, ಆರ್ಟಿಸ್ಟ್ ಆಗಲಿ, ಯಾರಿಗಾರು ಒಂದು ಡೌಟ್ ಇರುತ್ತೆ, ಲೈಕ್ ಏನ್ ಮಾಡ್ತಾರೆ ಅಂತ. ಜನರಲ್ ಆಗಿ ನಾನು ಕೇಳಿದಾಗ ಒಂದು 4 ಜನ ಇಂಡಸ್ಟ್ರಿಯಲ್ ಡಿಸ್ಕಷನ್ ನಡೆಯುತ್ತೆ. ಡಿಸ್ಕಷನ್ ನಡೆದಾಗ ಎಲ್ಲರೂ ಹೇಳ್ತಾ ಇದ್ದಾರೆ, ಡೈರೆಕ್ಟರ್ಸ್ ಅರ್ಜುನ್ ಸರ್ ಒಂದು ಕತೆ ಮಾಡ್ಕೊಂಡಿದ್ರೆ ದೇವರಣ್ಣ ಅದು ಹೆಂಗ್ ಮಾಡಿದ್ರೆ ಗೊತ್ತಿಲ್ಲ, ಕ್ರೇಜಿಯಾಗಿ ಮಾಡ್ಯಾರ, ನಮಗೂ ಒಂಥರ ಥಾಟ್ಸೇ ಹೊಳ್ದಿಲ್ಲ ಅಂತ ಹೇಳ್ತಾರೆ. ತುಂಬಾ ಕಡೆ ಕೇಳ್ಪಟ್ಟೆ. ಜೊತೆಗೆ ಇವತ್ತು ಟೀಸರ್ ಒಂದು ಚಿಕ್ಕ ಮೋಷನ್ ಗ್ಲಿಮ್ಸ್ ಏನ್ ನೋಡಿದಾಗ, ಶಿವಣ್ಣ ಅವ್ರ ಬೈಕಲ್ಲಿ ಬರ್ತಾರೆ, ಕೈಯಲ್ಲಿ ರುದ್ರಾಕ್ಷಿ ಇರುತ್ತೆ, ಆ ಬೈಕ್ ಮುಂದೆ ಗನ್ನು ತ್ರಿಶೂಲ ತರ ಬರುತ್ತೆ. ಸೊ ಅಲ್ಲಿ ಏನೋ ಒಳಗಡೆ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಉಪ್ಪಿ ಸರ್ ಕಾಸ್ಟ್ಯೂಮ್ ಒಂದು ಡೆವಿಲ್ ಫೀಲ್ ಇದ್ರೆ, ಶಿವಣ್ಣದೇನೋ ಒಂಥರ ಗಾಡ್ ಫೀಲ್ ಅಲ್ಲಿ ಬರ್ತಾರೆ. ಸೊ ಎಕ್ಸೈಟಿಂಗ್ ಆಗಿದೆ. ಖುಷಿ ಏನು ಅಂತ ಹೇಳಿದ್ರೆ, ನಮ್ಮ ಕನ್ನಡ ಸಿನಿಮಾ ಇದು ಸುಮ್ಮನೆ ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಿದಾಗ, ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಏನಾಗುತ್ತೆ ಅಂದ್ರೆ, ನಮ್ಮ ಯಂಗ್ ಆಕ್ಟರ್ಸ್ಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಸಿಗುತ್ತೆ. ಒಂದು ಒಳ್ಳೆ ಸಿನಿಮಾ ತುಂಬಾ ದೊಡ್ಡ ರೀತಿಲಿ ಇಡೀ ಇಂಡಿಯಾ ಪೂರ್ತಿ ಸೌಂಡ್ ಮಾಡಿದಾಗ, ಬೇರೆ ಬೇರೆ ಬಿಸ್ನೆಸ್ ಪ್ಲಾಟ್ಫಾರ್ಮ್ಸ್ ತುಂಬಾ ಇಂಟ್ರೆಸ್ಟೆಡ್ ಇರುತ್ತೆ ಕನ್ನಡ ಸಿನಿಮಾದಲ್ಲಿ. ಸೊ 45 ಸಿನಿಮಾ ಅದನ್ನ ಮಾಡಿದೆ ಅಂತ ಹೇಳಿದೀನಿ. ಸೊ ನಾನೊಬ್ಬ ಫ್ಯಾನ್ ಆಗಿ ಇಲ್ಲಿ ಬಂದಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಉಪ್ಪಿ ಸರ್ ಫ್ಯಾನ್ ಆಗಿ, ಶಿವಣ್ಣ ಫ್ಯಾನ್ ಆಗಿ, ಎಲ್ಲರಿಗೂ
ಸೊ ಕೊನೆಯದಾಗಿ ಹೇಳ್ಬೇಕಂದ್ರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಕೊಡಿದ್ದಾರೆ ಇಲ್ಲಿ. ರವಿ ಅವ್ರ ಮಾಸ್ಟರ್ ಆಗ್ಬೋದು, ನಮ್ಮ DOP ಸರ್ ಆಗ್ಬೋದು, ಎಲ್ಲರೂ ಸೇರಿರೋದ್ರಿಂದ ಇದರಲ್ಲಿ ಐ ಥಿಂಕ್ ವಿ ಹ್ಯಾವ್ ಗ್ರೇಟ್ ಸೆಟ್ ಆಫ್ ಆಕ್ಟರ್ಸ್ ಅಂಡ್ ಗ್ರೇಟ್ ಟೆಕ್ನಿಷಿಯನ್ಸ್. ಜೊತೆಗೆ ರಮೇಶ್ ಅಣ್ಣ ಬಗ್ಗೆ ನಾನು ಮಾತಾಡಲೇಬೇಕು. ಯಾಕಂದ್ರೆ ನಾವು ಯಾವಾಗಲೂ ಒಂದು ನನ್ಗೆ ಏನು ಅನ್ಸೋದಂದ್ರೆ, ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಯಾರು ಅಂತ ಅನ್ಸದೆ ಯಾವತ್ತು ಮಾರ್ಕೆಟ್ ನೋಡಬಾರ್ದು. ಪ್ರೀವಿಯಸ್ ಸಿನಿಮಾ ಇದಾಗಿದೆ, ಇಷ್ಟಕ್ಕೆ ಮಾಡೋಣ, ಅದು ಮೀರಿ ಈ ಕತೆ ಇದಿದೆ, ಇದು ನನ್ನ ವಿಷನ್, ಇವ್ರು ಏನೋ ಯೋಚನೆ ಮಾಡ್ತಾರೆ ಅಂದ್ಬಿಟ್ಟು ಒಂದು ವಿಷನ್ ನಂಬಿ ಮಾಡೋಂಥ ಪ್ರೊಡ್ಯೂಸರ್ ನಿಜವಾಗ್ಲೂ ತುಂಬಾ ಇಂಪಾರ್ಟೆಂಟ್. ಸೊ ರಮೇಶ್ ನನ್ನ ಪ್ರಕಾರದಲ್ಲಿ ಲಿಸ್ಟ್ ಅಲ್ಲಿ ಫಸ್ಟ್ ರಮೇಶ್ ಅಂತ ಬರುತ್ತೆ ಅನ್ಸುತ್ತೆ. ಯಾಕಂದ್ರೆ ಯಾವತ್ತು ಆಕ್ಟರ್ ನೋಡಿ ಹೊಸಬ್ರಾಗ್ಲಿ ಇವರಾಗ್ಲಿ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಿನಿಮಾ ನಂಬಿ ಮಾಡೋಂಥ ಪ್ರೊಡ್ಯೂಸರ್ ನಮಗೆ ಬೇಕು. ಅವರು ಪ್ರತಿಯೊಬ್ಬ ಆಕ್ಟರ್ ಆಸ್ತಿ ಅಂತ ಹೇಳಕ್ ಇಷ್ಟಪಡ್ತಾರೆ ಪ್ರೊಡ್ಯೂಸರ್. ಸೊ ನನ್ನ ಕಡೆ ಇಡೀ 45 ತಂಡಕ್ಕೆ ಬೆಸ್ಟ್ ವಿಶಸ್ ತಿಳಿಸ್ತಾ ಈ ಸಿನಿಮಾ ನಿಜವಾಗ್ಲೂ ತುಂಬಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ. ಮುಂದೆ ನಾವು ಸಾಂಗ್ ಕೊಟ್ಟಿದ್ದಾರೆ ಕಾಯ್ತಾ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರೂ. ಥ್ಯಾಂಕ್ ಯು ಶ್ರೇಯಸ್ ಅವರೇ. ರಮೇಶ್ ಸರ್, ಶ್ರೇಯಸ್ ಕಿವಂಜೂರು ಹಾಗೂ ಕಿರಣ್ ಬರ್ದೂರ್ ಅವರು ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಮಾಸ್ಟರ್, ಈ ಸಿನಿಮಾ ಆಕ್ಷನ್ ಹೇಳಿದಿರಾ, ಆಕ್ಷನ್ ಕೊರಿಯೋಗ್ರಾಫ್ ಮಾಡಿದಿರಾ ಅಂತ ನಾನು ಕರ್ಸಿದ್ರೆ ಹ್ಯಾಪಿ ಸಂಕ್ರಾಂತಿ ಒಳ್ಳೇದಾಗ್ಲಿ ಅಂತಿದ್ದೀರಾ. ಮಾಸ್ಟರ್, ಅದು ಆಕ್ಷನ್ ಸೀಕ್ವೆನ್ಸ್ ಅದ್ರ ಬಗ್ಗೆ ಏನಾದ್ರು ಆಕ್ಷನ್ ಸೀಕ್ವೆನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಉಪ್ಪಿ ಸಾರು ಮತ್ತು ರಾಜ್ಪಿ ಸಾರು. ಅದು ಕೆಲವೊಂದು ಕೋಣದು ಗ್ರಾಫಿಕ್ಸ್ ಎಲ್ಲ ಬರುತ್ತೆ, ಅದು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಒಂದು ರೈನ್ ಎಫೆಕ್ಟ್ ಇತ್ತು, ಅದರಲ್ಲಿ ಉಪ್ಪಿ ಸಾರು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಅರ್ಜುನ್ ಜನ್ಯ ಸಾರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾನ್ಸೆಪ್ಟ್ನ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಡ್ಯಾನಿಯಲ್ ಮಾಸ್ಟರ್. ಥ್ಯಾಂಕ್ ಯು. ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್. ಯಾಕಂದರೆ ಕನ್ನಡ ಇಂಡಸ್ಟ್ರಿ ದೊಡ್ಡ ಪ್ರೊಡ್ಯೂಸರ್ ಅವರು. ಯಾಕಂದರೆ ಅವರು ರಮೇಶ್ ರೆಡ್ಡಿ ಅವರು ನಾವು ಏನೇ ಕೇಳಿದ್ರು ಕೂಡ ಪ್ರತಿಯೊಂದೂ ನಮ್ಗೆ ಒದಿಸ್ಕೊಟ್ರು. ನಾನು ಇಷ್ಟು ಸಿನಿಮಾ ಮಾಡಿದ್ದೀನಿ, ಒಂದು 730 ಸಿನಿಮಾ, ಬಟ್ ಈ ಸಿನಿಮಾದಲ್ಲಿ ನನಗೆ ತುಂಬ ಖುಷಿ ಕೊಟ್ಟಿತ್ತು. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಡ್ಯಾನಿ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಿನಿಮಾ ಬಗ್ಗೆ ಏನು ಹೇಳೋದು ಅಂತ ಗೊತ್ತಿಲ್ಲ. ಈ ಸಿನಿಮಾಗೆ 3 ಜನ ಇರ್ಬೋದು. ಒಂದು ಶಿವಣ್ಣ, ಉಪ್ಪಿ ಸಾರು, ರಾಜ್ಬಿ ಶೆಟ್ಟಿ ಸಾರು. ಅದು ಒಂದ್ ಕಡೆ ಇಟ್ಟರೆ ಆಕ್ಚುಲಿ ಸಿನಿಮಾಗೆ ಹೀರೋ ಒಂದೇ ಫಸ್ಟ್ ನನ್ನ ನಿರ್ಮಾಪಕರು ಮತ್ತೆ ನನ್ನ ನಿರ್ದೇಶಕರು. ಏನಕ್ಕೆ ಅಂತಂದ್ರೆ ಈಗ ಒಬ್ಬ ಟೆಕ್ನಿಷಿಯನ್ಗೆ ಒಂದು ಚಾಲೆಂಜ್ ಅಂತ ಸೀಕ್ವೆನ್ಸ್ ಕೊಡುವಂಥದ್ದು ಒಬ್ಬರೇ ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟ್ರು. ಬಟ್ ನನಗೆ ಇದರಲ್ಲಿ ಒಂದು ಅದ್ಭುತವಾದಂಥ ಒಂದು 3 ಸೀಕ್ವೆನ್ಸ್ ಕೊಟ್ಟಿದ್ದಾರೆ ನನಗೆ. ಒಂದು ಉಪ್ಪಿ ಸರ್ದ ಇಂಟ್ರೊಡಕ್ಷನ್, ತಿರ್ಗಾದಾದ್ಮೇಲೆ ಶಿವಣ್ಣಗೂ ಉಪ್ಪಿ ಸರ್ಗೂ ಒಂದು ಚೇಸ್ ಸೀಕ್ವೆನ್ಸ್ ಇದೆ, ನೈಟ್ ಸೀಕ್ವೆನ್ಸ್ ಚೇಸು. ತಿರ್ಗಾದಾದ್ಮೇಲೆ ನಾನು ಹೇಳಕ್ಕಿಲ್ಲ, ಹೇಳಿದ್ರೆ ಇಲ್ಲೇ ಇದ್ರೆ ಅರ್ಜುನ್ ಸರ್ ಅಟ್ಟಿಸ್ಕೊಂಡ್ಬಿಡ್ತಾರೆ. ಆಮೇಲೆ ಅದ್ಭುತವಾದಂಥ ಒಂದು ಕ್ಲೈಮ್ಯಾಕ್ಸ್. ಇಲ್ಲಿವರೆಗೂ ನನ್ನ ಲೈಫ್ ಕೆರಿಯರಲ್ಲೇ ಈ ಥರದ ಒಂದು ಆ್ಯಕ್ಷನ್ ನಾನು ಮಾಡಿಲ್ಲ. ಅಂದರೆ ಬೇರೆಯವ್ರು ಮಾಡಿರೋದು ನಾನು ನೋಡಿಲ್ಲ ಇಲ್ಲಿವರೆಗೂ. ಶಿವಣ್ಣ ಅಂತ ಒಂದು ಡಿಫ್ರೆಂಟ್, ಅಂದರೆ ನೀವು ಅನ್ಕೋಬೋದು 1, 2 ಅಂತ ಅನ್ಕೋಬೋದು ನೀವು ಅವತಾರಗಳು. ಶಿವಣ್ಣ ನೋಡೋ ಲೆವೆಲ್ ಅವತಾರನೇ ಬೇರೆ. ನೀವು ಅಂದರೆ ಇಷ್ಟು ದಿವಸ ಶಿವಣ್ಣನ ಎಷ್ಟು ಅವತಾರ ನೋಡ್ಕೊಂಡ್ ಬಂದಿದ್ದೀರಾ, ಇದ್ರಲ್ಲಿ ನೋಡೋ ಅವತಾರನೇ ಬೇರೆ. ಅದರಲ್ಲೂ ಉಪ್ಪಿ ಸರ್ ಕಾಂಬಿನೇಷನ್ ಅವ್ರು ಇರಬೇಕು ಅಂತಂದ್ರೆ ಯಾವ ಇರುತ್ತೆ ಅನ್ನೋದು ನೀವೇ ಯೋಚನೆ ಮಾಡ್ಕೊಳ್ಳಿ, ನೀವೇ ಊಹೆ ಮಾಡ್ಕೊಳ್ಳಿ. ಬಟ್ ಹೇಳ್ಬೇಕು ಅಂತ ಅಂದ್ರೆ ನಿಜವಾಗ್ಲೂ ಆ ಒಂದು ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ಗೆ ಮಿನಿಮಮ್ 250 ಜನ ಆಕ್ಷನ್ ಬಾಯ್ಸ್ ಯೂಸ್ ಮಾಡಿ, ಅದಲ್ಲದೆ ಗ್ಯಾಂಗ್ ಬಾಯ್ಸ್ ಅಂತ ಅಂದ್ಬಿಟ್ಟು ನನ್ನ ರಾಣಾ ಟೀಮ್ ಕಡೆಯಿಂದ ಅವರೊಂದು 150-200 ಜನ ಯೂಸ್ ಮಾಡಿ ಒಂದು ದೊಡ್ಡ ವಾರ್. ನನ್ನ ಲೈಫಲ್ಲೇ ನಾನು ಅವಾಗ ಮಾಡಿದ್ದು ಸಂಗೊಳ್ಳಿ ರಾಯಣ್ಣ ಅಂತ ಒಂದು ಸಿನಿಮಾ ವಾರ್ ಸೀಕ್ವೆನ್ಸ್ ಮಾಡಿದ್ದೆ. ಅದಾದ್ಮೇಲೆ 45 ಸಿನಿಮಾದಲ್ಲಿ ಈ ಥರದ ಒಂದು ದೊಡ್ಡ ಸ್ಕಿಲ್ ಮಾಡಿದಂಥ ಒಂದು ಆಕ್ಷನ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಎಲ್ಲ ನೀವೇ ನೋಡ್ದಂಗೆ ಇನ್ನ ನಮ್ಮ CG ಟೀಮ್ ಅವ್ರ ಕೈಲಿದೆ. ಇನ್ನು ಅವ್ರು ಯಾವ ರೀತಿ ಅದಕ್ಕೆ ಒಂದು ಅವ್ರದೇ ಅಂತ ಒಂದು ಸ್ಪೆಷಲ್ ಎಫೆಕ್ಟ್ ಮಾಡ್ಕೊಡ್ತಾರೋ ಅದು ನಾನು ಕಾಯ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ಕೊಂಡು ಒಂದೊಂದು ಶಾರ್ಟ್ಗೂ ನಾನು ಕಾಯ್ತಾ ಇದ್ದೀನಿ. ಅಂಡ್ ಇದರಲ್ಲಿ ಈ ಟೈಮಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ, ಎಂಟೈರ್ ನನ್ನ ಕರ್ನಾಟಕ ಸಾಹಸ ಕಲಾವಿದರ ಸಂಘದ ಎಲ್ಲ ಫೈಟರ್ಸ್ಗಳು, ಮತ್ತೆ ನನ್ನ ಬಾಂಬೆ ಟೀಮ್ ಫೈಟರ್ಸ್ಗಳು, ಮತ್ತೆ ಇಲ್ಲಿ ಕೆಲಸ ಮಾಡುವಂತ ಎಲ್ಲ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತೆ ಎಲ್ಲ ನನ್ನ ಜೊತೆ ಯಾರು ಸೇರಿದ್ರು ಎಲ್ಲ ಜೊತೆಲಿ ಈ ಶೂಟಿಂಗ್ ಟೈಮಲ್ಲಿ ಯಾರು ಇದ್ರೆ ಎಂಟೈರ್ ಟೀಮ್
ನನ್ನ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಇಂದ ಇದ್ದು ರವಿ ಅವರು ಇರ್ಬೋದು, ಸುರೇಶ್ ಅವರು ಇರ್ಬೋದು, ಎಲ್ಲರೂ ಏನು ಒಂದು ಸಪೋರ್ಟ್ ಕೊಟ್ಟು ನನಗೆ ಈ ಕೆಲಸ ಮಾಡು ಅಂತ ಹೇಳಿದ್ರು. ಅದನ್ನ ಕೈಲಾಗಿ ನಾನು ಮಾಡಿದ್ದೀನಿ ಅಂತ ನಾನು ಅನ್ಕೊಂತೀನಿ. ರಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಕೆಲಸನ ನನಗೆ ವಹಿಸಿದಕ್ಕೆ ನಿಜವಾಗ್ಲೂ ನಾನು ಇವಾಗ ನಿಮ್ಗೆ ಚಿರೋಣಿ ಆಗಿರ್ತೀನಿ. ಅಂಡ್ ಅರ್ಜುನ್ ಸರ್ ಎಲ್ಲಿದ್ದೀರಿ ಗೊತ್ತಿಲ್ಲ, ಪ್ಲೀಸ್ ಬನ್ನಿ ಜನೇಜಿ. ಥ್ಯಾಂಕ್ ಯು ಸರ್. ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ನಾನು ಯಾವತ್ತೂ ಮರೆಯಲ್ಲ. ಬಟ್ ನನ್ನ ಲೈಫಲ್ಲಿ ಒಂದು ಬೆಸ್ಟ್ ಸೀಕ್ವೆನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ರೆಡಿ ಒಂದು 50% ಇವರೇ ಕೆಲಸ ಮಾಡ್ಬಿಟ್ಟಿದ್ರು, ಇನ್ನು 50% ಅಷ್ಟೇ ನಾವು ಒಂಚೂರು ವರ್ಕ್ ಮಾಡಿರೋದು ಅಷ್ಟೇ, ಇನ್ನೇನಿಲ್ಲ. ನಿಮಗೂ ಖುಷಿ ಆಗಲಿ ಅಷ್ಟೇ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್. ನಿಜವಾಗ್ಲೂ ಸಿನಿಮಾ ಬಂದ ಮೇಲೆ ಜನ ನಿಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅಂತ ನಾನು ಕೂತ್ಕೊಳ್ತಿದ್ದೀನಿ. ಇಟ್ ಬಿ ಅ ಬಿಗ್ ಸರ್ಪ್ರೈಸ್. ಈ ಒಂದು ಸೀಕ್ವೆನ್ಸ್ ನಾನು ಯೋಚನೆ ಮಾಡಿದಾಗ ಇದು ಹೇಗೆ ಮಾಡೋದು ಅಂತ ತುಂಬ ಯೋಚನೆ ಇತ್ತು. ಬಟ್ ರವಿವರ್ಮ ಮಾಸ್ಟರ್ ಬಂದಮೇಲೆ ನನಗೊಂದು ಆನೆ ಬಲ ಬಂತು. ಅವರು ಎಷ್ಟು ಫಾಸ್ಟಾಗಿ ಅಷ್ಟು ವಿಷಯನ 35 days ತೊಗೊಂಡ್ರು. ಬಟ್ ಅದು ಬೇರೆ ಆಗಿದೆ ಇಟ್ಕೊಳ್ಳೋದು 35 ದಿನ ಆಯಿತು. ಬಟ್ ಇನ್ನೂ ಜಾಸ್ತಿ ಆಗೋಂಥ ಒಂದು ಸೀನ್ ಮೇಡಮ್. ಬೇರೆ ಅದನ್ನ ಯೋಚನೆ ಮಾಡಿದ್ರೆ ಯಾರು ಕೈಗೆ ಹಾಕಲ್ಲ ಅದಕ್ಕೆ. ಬಟ್ 35 days ಅಲಾಟ್ ಮಾಡಿ ಹಿ ಡಿಡ್ ಅ ಗ್ರೇಟ್ ಜಾಬ್. ಥ್ಯಾಂಕ್ ಯು ಸೊ ಮಚ್ ಮಾಸ್ಟರ್. ಥ್ಯಾಂಕ್ ಯು. ನಿಜವಾಗ್ಲೂ ಎಲ್ಲ ಅವ್ರಿಗೆ ಹೋಗ್ಬೇಕು, ನೀವಿಬ್ರು ಬಿಟ್ರೆ ಇನ್ಯಾರು ಇಲ್ಲ, ಅದಕ್ಕೆ ನಾನು ಹೇಳಿದ್ದು. ಆಮೇಲೆ ಒಪ್ಪಿ ಸರ್, ಥ್ಯಾಂಕ್ ಯು ಸೋ ಮಚ್. ರಾಜ್ ಸರ್ ಥ್ಯಾಂಕ್ ಯು. ಶಿವಣ್ಣ ಅಲ್ಲಿದ್ದಾರೆ, ಥ್ಯಾಂಕ್ ಯು ಶಿವಣ್ಣ. ನಿಮ್ಮೆಲ್ಲ ಸಹಕಾರದಿಂದನೇ ಈ ಒಂದು ಸೀಕ್ವೆನ್ಸ್ ಮಾಡಕ್ಕೆ ಒಂದು ಅವಕಾಶ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್. ಮತ್ತೆ ಅರ್ಜುನ್ ಸರ್ ಆ ಕಡೆ ಹೋಗ್ಬಿಟ್ರು. ಡೈರೆಕ್ಟರ್ ಯಾವಾಗಲೂ ಕ್ಯಾಮ್ರಾ ಹಿಂದೆ ಇರಬೇಕು. ಸಿನಿಮಾ ಶೂಟಿಂಗ್ ಅಲ್ಲೇ ಇದ್ರು ಅಲ್ಲೇ ಹೋಗ್ಬಿಟ್ರು ನೋಡಿ ಅವರು. ಓಕೆ, ಒಂದೇ ಒಂದು ಮರ್ಪುಟ. ನನ್ನ ಸತ್ಯ ಹೆಗಡೆ ಸರ್ ಬನ್ನಿ, ದಯವಿಟ್ಟು ಬನ್ನಿ ಸರ್. DOP ಸತ್ಯ ಹೆಗಡೆ ಸರ್. ಸಾರಿ ಸರ್ ಸತ್ಯ ಹೆಗಡೆ ಸರ್ ಇಲ್ಲ ಅಂದಿದ್ರೆ ಈ ಒಂದು ಏನ್ ನೀವು ಲುಕ್ ನೋಡ್ತಾ ಇದ್ರೆ ಶಿವಣ್ಣನ ಹೊಸ ಲುಕ್, ಮತ್ತೆ ಉಪಿ ಸರ್ ಲುಕ್ ಇರ್ಬೋದು, ರಾಜ್ ಅವ್ರ ಲುಕ್ ಇರ್ಬೋದು, ಇದೆಲ್ಲದಕ್ಕೂ ಮುಖ್ಯವಾಗಿ ನೀವು ನಾಳೆ ಸಿನಿಮಾ ನೋಡಿದಾಗ ಥಿಯೇಟರ್ ಅಲ್ಲಿ ಏನೊಂದು ಆಕ್ಷನ್ ಒಂದೊಂದು ಲುಕ್ ಬರುತ್ತೆ, ಅದಕ್ಕೆಲ್ಲ ಮೇನ್ ಕಾರಣಕರ್ತರು ಇವರು. ನಿಜವಾಗ್ಲೂ ಥ್ಯಾಂಕ್ ಯು. ನಾನು ನಿಮ್ ಕೆಲಸದಲ್ಲಿ ಏನಾದ್ರು ಪ್ರೆಷರ್ ಕೊಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲ, ನಿಜವಾಗ್ಲೂ ನಿರ್ದೇಶಕ ಯೋಚನೆ ಮಾಡುವಂತಹ ಕಥೆಯನ್ನ ಫಸ್ಟ್ ವಿಜುವಲೈಸ್ ಮಾಡೋದೇ DOP. ಆ ಫ್ರೇಮ್ಗೆ ಒಂದು ಬ್ಯೂಟಿ ತರದೇ DOP ಸತ್ಯ ಹೆಗಡೆ ಸರ್. ಅವರು ಮಾತಾಡಲ್ಲ ಅಂತ ಗೊತ್ತು ನನಗೆ, ಆದ್ರೆ ಇವತ್ತು ಅಟ್ಲೀಸ್ಟ್ ಒಂದು 45 seconds ಆದ್ರೂ 45 ಚಿತ್ರದ ಬಗ್ಗೆ ಮಾತಾಡಿ ಸರ್. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. 45 ಬಗ್ಗೆ ತುಂಬಾ ಮಾತಾಡ್ಬೇಕನ್ಸುತ್ತೆ. ಯಾಕಂದ್ರೆ ಅಷ್ಟು ಈ ಸಿನಿಮಾದಿಂದ ನಾನು ಕೆಲಸ ಕಲ್ತಿದ್ದೀನಿ. ಪ್ರತಿ ಸಿನಿಮಾದಲ್ಲೂ ಒಂದು ಕಲಿಯೋದಿದೆ ಇರುತ್ತೆ. ಬಟ್ 45 ಟೆಕ್ನಿಷಿಯನ್ ಕಲಿಯೋದು ತುಂಬಾ ಇತ್ತು. ನಾನು ಇಡೀ ಸಿನಿಮಾದಲ್ಲಿ ತುಂಬಾ ವಿಷಯನ ಕಲ್ತಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಡೈರೆಕ್ಟ್ರು ಡೇ 1 ಇಂದ ಕತೆ ಹೇಳ್ದಾಗಿದ್ದರು ನಾರ್ಮಲ್ ಆಗಿಲ್ಲ, ಹೊಸ ತರದ್ದು ಏನೋ ಇದೆ. ಸೊ ನಾನು ಹೆಂಗೆ ಅದಕ್ಕೆ ಪ್ರಿಪೇರ್ ಆಗಬೇಕು, ನಾನು ಇದಕ್ಕೆ ಹೆಂಗೆ ನ್ಯಾಯ ಸಲ್ಲಿಸ್ಬೇಕು, ಆ ಥರದಲ್ಲಿ ಕೂತ್ಕೊಂಡು ಪ್ರತಿದಿನ ಮಾಡಿದಾಗ ಅವ್ರದ್ದು ಫಸ್ಟ್ ಸಿನಿಮಾ ಅಂತ ಎಲ್ಲರೂ ಹೇಳ್ತಾರೆ. ಫಸ್ಟ್ ಸಿನಿಮಾ ಅಲ್ಲ, ನೀವು ನೋಡಿದಾಗ ಗೊತ್ತಾಗುತ್ತೆ ಇದೆ ಅವ್ರು ಎಷ್ಟು ವರ್ಕ್ ಮಾಡ್ಕೊಂಡು ಬಂದಿದ್ರು ಈ ಪ್ರಾಜೆಕ್ಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ 3 ಜನ ಘಟಾನುಘಟಿಗಳು ಸ್ಕ್ರೀನ್ ಅಲ್ಲಿ ಇದ್ದಾರೆ. ಅವ್ರ ಜೊತೆ ಕೆಲಸ ಮಾಡಿದ್ದು ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅದಕ್ಕೆಲ್ಲ ಸಾಥ್ ಕೊಟ್ಟಂತ ನಮ್ಮ ನಿರ್ಮಾಪಕರು. ಇದೇನು ಇಷ್ಟು ಲ್ಯಾವಿಶ್ ಆಗಿ ಸಿನಿಮಾ ಬಂದಿದೆ ಅಂದ್ರೆ ಮೇನ್ ಕಾರಣ ರಮೇಶ್ ರೆಡ್ಡಿ ಸರ್. ಎಲ್ಲರಿಗಿಂತ ಅವ್ರಿಗಿರೋ ಸಿನಿಮಾ ಪ್ರೀತಿ ನಮ್ಮ ತಂಡದಲ್ಲಿ ಅವ್ರಿಗೆ ನಂಬರ್ 1 ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರು ತೋರಿಸಿರೋ ಪ್ರೀತಿ, ಪ್ರತಿ ಒಂದಿರೋದು ಸೀಕ್ವೆನ್ಸ್ ಹೆಂಗ್ ಬರ್ತಾ ಇದೆ, ಅದಕ್ಕೆ ಏನಾಗುತ್ತೆ, ಈ ಸೀನ್ ಎಷ್ಟು ಖರ್ಚಾಗತ್ತೆ, ಏನ್ ಮಾಡ್ಬೋದು, ಎಲ್ಲಾದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು, ಅಂದ್ರೆ ಪ್ರೀ ವಿಜುವಲೈಸ್ ನೋಡಿದಾಗಿಂದ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂದಿತ್ತು ಈ ಸಿನಿಮಾ ಚೆನ್ನಾಗತ್ತೆ ಅಂತೇಳಿ. ಹೀಗಾಗಿ ಎಷ್ಟೇ ಇದಾದ್ರೂ ಪರವಾಗಿಲ್ಲ, ಚೆನ್ನಾಗಿ ಮಾಡೋಣ ಅಂತೇಳಿ ಈ ಮಟ್ಟಕ್ಕೆ ತಂದು ಇಟ್ಟಿದ್ದಾರೆ. ಈಗ ಜಸ್ಟ್ ಜಗತ್ ನೋಡ್ತಾ ಇದ್ದೀರ, ಟೀಸರ್ ಟ್ರೈಲರ್ ಬಂದ್ಮೇಲೆ ಒಂದೊಂದೇ ವಿಷಯ ಗೊತ್ತಾಗುತ್ತೆ. ಸಾಕು ಮೇಡಮ್. 45 ಅವರು ಟೈಮ್ ನೋಡ್ಕೊಂಡು 45 seconds ಸರ್. ಫಸ್ಟ್ ಟೈಮ್ ನೀವು 45 seconds ಮೀರಿ ಮಾತಾಡಿದ್ದೀರಾ. ಅದಕ್ಕೋಸ್ಕರ ಸತ್ಯ ಸರ್ ಒಂದು ಚಪ್ಪಾಳೆ. ಅವ್ರು ಮಾತಾಡಲ್ಲ, ಅವ್ರ ಕೆಲಸ ಮಾತಾಡುತ್ತೆ. ಈ ಸಿನಿಮಾ ನನಗೆ ಮಾತಾಡ್ಬೇಕಂತ ಮಾಡ್ತಾ ಇದೆ, ಅದಕ್ಕಾಗಿ ಖುಷಿ ಇದೆ. ಹಂಗಂದ್ರೆ ಈ ಸತಿ ಸಿನಿಮಾ ಇಂಟರ್ವ್ಯೂ ಸತ್ಯ ಸರ್ ಇರ್ಲೇಬೇಕು. ನಮ್ಮ ಇಂಟರ್ವ್ಯೂ ಅಲ್ಲಿ ಮಾತಾಡ್ಸೋಣ ಸರ್ ಅದರಲ್ಲಿ. ಮತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಹ್ಯಾಪಿ ಸಂಕ್ರಾಂತಿ ಟು ಆಲ್.
ಈ ಆಡಿಯೋಕ್ಕಿಂತ ಜಾಸ್ತಿ ಆಕ್ಚುಲಿ ನಾನು ವಿಜುವಲ್ ನೋಡಿ ಐ ಶುಡ್ ಸ್ಪೀಕ್ ಅಬೌಟ್ ದ ವಿಜುವಲ್ ಫಸ್ಟ್. ಸರ್, ಈ ಟೈಟಲ್ ಕಾರ್ಡ್ ಇಂದ ಹಿಡಿದು ಈ ಗ್ರಾಫಿಕ್ಸು ಆ್ಯಂಡ್ ದ ಡಿರೆಕ್ಷನ್, ವಾಟ್ ಎವರ್ ವಿಜುವಲ್ಸ್ ಯು ಸೀನ್, ನಾನು ಒಂದೇ ಮಾತು ಹೇಳಬೇಕು, ಅರ್ಜುನ್ ಸರ್ ಈಸ್ ಅ ಮ್ಯಾಜಿಕಲ್ ಕಂಪೋಸರ್. ಬಟ್ ಈ ವಿಜುವಲ್ ನಾನು ನೋಡಿ ಈಸ್ ಡನ್ ಅ ಮ್ಯಾಜಿಕಲ್ ಡಿರೆಕ್ಷನ್, ಮ್ಯಾಜಿಕಲ್ ಗ್ರಾಫಿಕ್ಸ್, magical CG work. So I'm really excited. Audio, of course, he's created a master, but I think with his direction and visual also, he's created a masterpiece. So all the best. Very excited. Especially visuals na nodi tumba excited ಆಗಿದ್ದೀವಿ. So we're very happy to be associated and waiting for August 15th. ಎಲ್ಲರೂ ಜೊತೆಗೆ ನೋಡೋಣ. All the best. ಸುಮಾರು ಟೈಮ್ ಕೆಲಸ ಮಾಡಿದ್ದೀವಿ ನಾವು ಅದಕ್ಕೆ ಸರ್ ಆಕ್ಚುಲಿ ಡೈರೆಕ್ಷನ್ ಮಾಡಿದ್ರೆ ಸೊ ದಟ್ ನಮಗೆ ಭಾರಿ ಈಸಿ ಆಗಿದೆ ಕೆಲಸ ಮಾಡಕ್ಕೆ. ಮತ್ತೆ ಏನಂದ್ರೆ ತುಂಬಾ ಮಿಕ್ಸ್ ಮಾಡಿದೀವಿ, ಅದ್ರಲ್ಲಿ ಫುಲ್ 3D ಇದೆ, ಸುಮಾರು ಗ್ರೀನ್ ಸ್ಕ್ರೀನ್ ಫೋಟೇಜ್ ಇದೆ, ನಾವು ಗ್ರೀನ್ ಸ್ಕ್ರೀನ್ ಫೋಟೇಜ್ ಶೂಟ್ ಮಾಡಿದೀವಿ ಅದಕ್ಕೆ. ಮತ್ತೆ ಮೋಕ್ಯಾಪ್ ಇದೆ, ಸಿಮ್ಯುಲೇಷನ್ ಇದೆ, ತುಂಬಾ ಇದೆ. ತುಂಬಾ ಇದೆ, ಅದನ್ನೆಲ್ಲ ಅವ್ರು ಹೇಳೋದಿಲ್ಲ, ಅದನ್ನ ಸರ್ ನೆಕ್ಸ್ಟ್ ಬಂದಾಗ ಹೇಳ್ತಾರೆ. ಬಟ್ ಒಂದ್ ವಿಷಯ ಪ್ರಜ್ವಲ್ ಅವ್ರ ಬಗ್ಗೆ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಅವ್ರು ಹೇಳಿದಾಗೆ ಸಿಕ್ಕಾಪಟ್ಟೆ ಟೈಮ್, ಸಿಕ್ಕಾಪಟ್ಟೆ ಎನರ್ಜಿ, ಸಿಕ್ಕಾಪಟ್ಟೆ ಕ್ರಿಯೇಟಿವಿಟಿ ಯೂಸ್ ಮಾಡಿ ಮಾಡೋದು ಒಂದು ವಿಡಿಯೋ. ಅದು ಟೆಕ್ನಿಷಿಯನ್ ವೇದಿಕೆ ಮೇಲಿದ್ದಾಗ, ವಿಶೇಷವಾಗಿ ಇಂಥ ಅದ್ಭುತವಾದಂತಹ ಟೆಕ್ನಿಷಿಯನ್ ವೇದಿಕೆ ಮೇಲಿದ್ದಾಗ ಆ ಟೆಕ್ನಿಷಿಯನ್ ಆನರ್ ಮಾಡೋದು ನಮ್ಮ ಚಿತ್ರತಂಡದ ಜವಾಬ್ದಾರಿ ಆಗಿರುತ್ತೆ. ಸೊ ನಮ್ಮ ನಿರ್ಮಾಪಕರಾದಂತಹ ರಮೇಶ್ ರೆಡ್ಡಿ ಸರ್ ಇದ್ದಾರೆ. ಸೊ ಅವರ ಪರವಾಗಿ ಒಂದು ಸಣ್ಣ ಆನರಿಂಗ್, ಪ್ರೀತಿಯ ಈ ಒಂದು ಆನರಿಂಗ್ ನಮ್ಮ ಪ್ರಜ್ವಲ್ ಅರಸ್ ಅವರಿಗೆ, the creator of this motion video, wonderful technician, Mr. Prajwal Aras. Thank you, Prajwal. Thank you so much. Thank you.